ಪರಾಶರಸೂನು ಸತ್ಯವತೀ ಹೃದಯ ನಂದನೋ ವ್ಯಾಸ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ಕೃಷ್ಣ ನಮ್ಮ ಬದುಕಿನ ರೀತಿ, ಸಾತ್ವಿಕವಾದ ಬದುಕು ಹೇಗಿರಬೇಕು ಅನ್ನೋದನ್ನು ಒಂದು 4-5 ಶ್ಲೋಕಗಳಲ್ಲಿ ಹೇಳ್ತಾರೆ. 5-6 ಶ್ಲೋಕಗಳಲ್ಲಿ ಹೇಳ್ತಾರೆ. ಒಂದು ಶ್ಲೋಕವನ್ನು ನಾವು ನಿನ್ನೆ ನೋಡಿದ್ದೇವೆ. ಇನ್ನು 5 ಶ್ಲೋಕಗಳನ್ನು ನೋಡೋದಿದೆ. ಆಮೇಲೆ ಉಪಸಂಹಾರ. ಇನ್ನೂ 5-6 ಶ್ಲೋಕಗಳಿದೆ. ಇನ್ನು 6 ಶ್ಲೋಕಗಳು, ಆಮೇಲೆ ಕೊನೆಗೆ ಒಂದು ಉಪಸಂಹಾರ. ಅಂದರೆ ನಮ್ಮ ಬದುಕಿನ ನಡೆ ಹೇಗಿರಬೇಕು, ಹೇಗೆ ಇದ್ದರೆ ಕೃಷ್ಣ ನಮ್ಮನ್ನು ಇಷ್ಟಪಡ್ತಾನೆ ಅಂತ. ಸಮೇ ಪ್ರಿಯ ಅಂತ, ದೇವರು ಮೆಚ್ಚುವ ಬದುಕು, ಅಂಥವರು ನನಗೆ ಇಷ್ಟ ಅಂತಾನೆ. ಹಾಗಾದರೆ ದೇವರು ನಮ್ಮನ್ನು ಇಷ್ಟಪಡಬೇಕಾದ್ರೆ ನಾವು ಹೇಗೆ ಬದುಕಬೇಕು ಅಂತ ಬಹಳ ತುಂಬ ಸುಂದರವಾಗಿರ್ತಕ್ಕಂಥ ಒಂದು ಮಾನಸಿಕ ವಿಶ್ಲೇಷಣೆ ಇದನ್ನು ನಾನು ಇದು ಕೃಷ್ಣನ ಸೈಕಾಲಜಿ ಅಂತ, ಕೃಷ್ಣನ ಮನಃಶಾಸ್ತ್ರ. ನಿನ್ನೆ ಹೇಳಿರತಕ್ಕಂಥ ವಿಶೇಷಣೆಗಳನ್ನು ಸಾಕಷ್ಟು ನಾವು ವಿಸ್ತಾರವಾಗಿ ಅದರ ಅರ್ಥ ಚಿಂತನೆ ಮಾಡಿದ್ದೇವೆ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ ಕೃಷ್ಣ, ಸಂತುಷ್ಟ ಸತತಂ ಯೋಗಿ ಯತಾತ್ಮ ದೃಢನಿಶ್ಚಯ ಮಯ್ಯರ್ಪಿತ ಮನೋಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯ. ಸಂತುಷ್ಟ ಸತತಂ, ಇದು ದೇವರು ಮೆಚ್ಚುವ ಅಷ್ಟೇ ಅಲ್ಲ, ಯಾವನೇ ಒಬ್ಬ ಮನುಷ್ಯ ಹಾಯಾಗಿ ಬದುಕಬೇಕಾಗಿದ್ದರೆ ಇರಬೇಕಾದ ಒಂದು ಚಿತ್ತವೃತ್ತಿ. ಸತತಂ ಸಂತುಷ್ಟ, ಸಂತೋಷವಾಗಿರಬೇಕು. ಸಂತೋಷ ಅಂದರೆ ಬಹಳ ಜನಕ್ಕೆ ಅದರ ಅರ್ಥ ಗೊತ್ತಿಲ್ಲ. ಸಂತೋಷ ಅಂದರೆ ಆನಂದ ಅಲ್ಲ, ಖುಷಿ ಅಲ್ಲ. ಸಂತೋಷ ಅಂದರೆ ಸಂಸ್ಕೃತದಲ್ಲಿ ಸಂತೋಷ ಅನ್ನೋದಕ್ಕೊಂದು ವಿಶೇಷವಾದ ಅರ್ಥ ಇದೆ, ಕಂಟೆಂಟ್ಮೆಂಟು ಅಂತ. ಸಂತುಷ್ಟ ಸತತಂ ಅಂದರೆ ಎವರ್ ಕಂಟೆಂಟ್. ಏನು ಇರಲಿ ತೃಪ್ತ, ಏನು ಇಲ್ಲ ತೃಪ್ತ, ಅಂದರೆ ಅತೃಪ್ತಿ ಇಲ್ಲ. ಯಾವತ್ತೂ ಕೂಡ ಜೀವನದಲ್ಲಿ ಅತೃಪ್ತಿ ಎನ್ನುವುದೇ ನಮ್ಮ ಸಮಸ್ಯೆಗಳಿಗೆ ಮೂಲ, ನಮ್ಮ ಎಲ್ಲ ದುಃಖಗಳಿಗೆ ಮೂಲ. ಯಾಕೆಂದರೆ ನಮಗೆ ಅತೃಪ್ತಿ ಯಾವುದು ಇಲ್ಲವೋ ಅದರ ಬಗ್ಗೆ ಅತೃಪ್ತಿ, ಅದು ಬೇಕು ಅಂತ. ಇದ್ದದರ ಬಗ್ಗೆ ತೃಪ್ತಿ ಇಲ್ಲ. ಕೃಷ್ಣ ಹೇಳೋದೇನು ಗೊತ್ತುಂಟ, ಇಲ್ಲದರ ಬಗ್ಗೆ ಅತೃಪ್ತಿ ಪಡುವ ಬದಲು ಇದ್ದದರ ಬಗ್ಗೆ ತೃಪ್ತಿ ಪಡುವಂಥ. ಇದು ಎರಡರಲ್ಲಿ ನಾವು ಏನು ಮಾಡ್ತೇವೆ ಅಂದರೆ, ಅದು ಇರಲಿ ಬಿಡಿ, ಅದು ಇಲ್ವಲ್ಲ, ನಮ್ಮದೆಲ್ಲ ಇದ್ದದ್ದನ್ನು ಅದು ಕನ್ಸಿಡ್ರೇಷನ್ ಇಲ್ಲ, ಇಲ್ಲದರ ಬಗ್ಗೆ ಗಮನ, ಅದು ಇಲ್ವಲ್ಲ ಅಂತ. ಕೃಷ್ಣ ಏನು ಹೇಳೋದು ಅಂದರೆ, ನಿನಗೆ ಎಷ್ಟೇ ಬರಲಿ, ನಿನ್ನ ಹತ್ರ ಇರುವುದಕ್ಕಿಂತ ಇಲ್ಲದಿರುವುದು ಹೆಚ್ಚೋದೋ ಅಲ್ಲೋ. ಪ್ರಪಂಚದಲ್ಲಿ ಇದ್ದದ್ದು ಎಲ್ಲವೂ ನಿನ್ನ ಕೈಗೆ ಬರೋದು ಸಾಧ್ಯ ಇಲ್ವಾ? ಹಾಗಾದರೆ ನಿನ್ನ ಈ ಡಿಸ್ಕಂಟೆಂಟ್ಮೆಂಟಿಗೆ ಪರಿಹಾರ ಯಾವಾಗ? ಯಾಕೆಂದರೆ ಇಲ್ಲದೇ ಇದ್ದದ್ದು ಯಾವಾಗಲೂ ಹೆಚ್ಚಿರ್ತದೆ. ಅದನ್ನ ಇಲ್ಲದೇ ಇದ್ದದ್ದನ್ನು ಯೋಚಿಸಿ ಕೊರಗುವವನು ಎಂದೂ ತೃಪ್ತಿ ಪಡುವುದಿಲ್ಲ, ಅವನು ಎಂದೂ ಆನಂದವಾಗಿ ಬದುಕೋಲ್ಲ. ಅವನಿಗೆ ಅದೊಂದು ಸಮಸ್ಯೆ, ಅದು ಇಲ್ಲವಲ್ಲ ಅನ್ನೋದು ಯೋಚನೆ ಮಾಡ್ತಾನೇ ಇರ್ತಾನೆ. ಇನ್ನೂ ಭಯಂಕರ ಏನು ಗೊತ್ತುಂಟ, ಇದ್ದಾಗ ಕೂಡ ದುಃಖ ಅತೃಪ್ತಿ ಪಡುವವರಿದ್ದಾರೆ. ನಾನಿದನ್ನು ಅನೇಕ ಬಾರಿ ಹೇಳಿದ್ದೆ. ಒಬ್ಬರಿಗೆ ಎಲ್ಲ ಅನುಕೂಲತೆ ಇದೆ,
ಆದರೂ ಕೂಡ ಅತೃಪ್ತಿಯಲ್ಲಿರ್ತಾರೆ. ಯಾಕೆ ಸ್ವಾಮಿ, ದೇವರೆಲ್ಲ ಕೊಟ್ಟಿದ್ದಾನೆ, ಅನುಕೂಲತೆ ಇದೆ, ಕೈ ತುಂಬ ದುಡ್ಡಿದೆ, ಬಂಗಲೆ ಇದೆ, ಕಾರಿದೆ, ಫ್ರಿಜ್ ಇದೆ, ಏನು ಬೇಕೋ ನಮ್ಮ ಮಾಡರ್ನ್ ಲೈಫು ಅಂತ ಅನ್ನೋದನ್ನು ನಡೆಸೋರು ಏನೇನು ಬಯಸ್ತಾರೆ ಅದೆಲ್ಲ ಇದೆ, ಮತ್ತು ಯಾಕೆ ಕೊರಗ್ತಿರ್ತೀನಿ? ಹೌದು ರೀ, ಅದೆಲ್ಲ ಈಗ ಉಂಟು, ನಾನು ಸಣ್ಣದಿರುವಾಗ ಇರಲೇ ಇಲ್ಲ. ದುಃಖ ಅವರಿಗೆ. ಅಂದರೆ ಈಗ ಇದ್ದರೂ ಹಿಂದೆ ಇರಲಿಲ್ಲ, ಯಾವಾಗ ಇರಲಿಲ್ವೋ ಆ ಸಮಯ ನೆನಪಿಸ್ಕೊಂಡು ಕೊರಗ್ತಾರೆ. ಇಂಥವರನ್ನು ಬ್ರಹ್ಮಾಪಿ ನರಂ ನರಂಜಯತಿ, ಇಂಥವ್ರು ಯಾರಾದರೂ ಆನಂದ ಪಡಲಿಕ್ಕೆ ಉಂಟಾ? ಅವರಿಗೆ ತೃಪ್ತಿಯನ್ನು ಅಂದರೆ ಕೃಷ್ಣ ಹೇಳಿದ, ನಮ್ಮ ಎಲ್ಲ ದುಃಖಗಳಿಗೆ, ನಮ್ಮ ಪ್ರಾಬ್ಲಮ್ಸ್ಗಳಿಗೆ ಮೂಲ ಅನ್ನೋದು ನಮ್ಮ ಅತೃಪ್ತಿ. ಮತ್ತು ಪೂರ್ಣ ಸಿಕ್ಕಿದ ಮೇಲೆ ತೃಪ್ತಿಯಿಂದ ಪೂರ್ಣ ಸಿಗೋದು ಸಾಧ್ಯವೇ ಇಲ್ಲ ಯಾವತ್ತೂ ಕೂಡ. ಪ್ರಪಂಚದಲ್ಲಿ ಇದ್ದದ್ದೆಲ್ಲ ನಮ್ಮ ಸೊತ್ತಾಗೋ ಸಾಧ್ಯವೇ ಇಲ್ಲ. ಇದು ನಚಿಕೇತನ ಕಥೆ ಆಯಿತು. ನವಿತ್ತೇನ ದರ್ಪಣೀಯೋ ಮನುಷ್ಯ. ಯಮ ಹೇಳಿದ, ನಿನಗೆ ಎಷ್ಟು ದುಡ್ಡು ಬೇಕೋ ಹೇಳು, ಕೊಡ್ತೇನೆ, ಹಿಡ್ಕೊಂಡು ಹೋಗು. ಸುಮ್ಮನೆ ಬೇರೆ ದೇವ್ರ ವಿಷಯ ಅದೆಲ್ಲ ಕೇಳಬೇಡ, ರಗಳೆ ಮಾಡಬೇಡ ಅಂದ. ಅದೆಲ್ಲ ರಗಳೆ, ದೇವ್ರ ವಿಷಯ ಕೇಳಬೇಡ. ನಿನಗೆ ದುಡ್ಡು ಎಷ್ಟು ಬೇಕು ಕೊಡ್ತೀನಿ, ಎಷ್ಟು ಹೇಳ್ತೇವೆ ಅಷ್ಟು ಕೊಟ್ಟು ಹಿಡ್ಕೊಂಡು ಹೋಗು ಅಂತ. ಅದಕ್ಕೆ ನಚಿಕೇತ ಏನು ಹೇಳಿದ, ನಾನು ಎಷ್ಟು ಕೇಳ್ತೇನೋ ಅಷ್ಟು ಕೊಡಲಿಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ. ಯಾಕೆಂದರೆ ನೀನು ಎಷ್ಟು ಕೊಡ್ತೀವೋ ಅದಕ್ಕೊಂದು 0 ಸೇರಿಸಿ ಕೂತ್ಕೋತೀನಿ ನಾನು. ವೆರ್ ಇಸ್ ದ ಎಂಡ್? ರೈಟ್ ಸೈಡ್ನಲ್ಲಿ ಒಂದು 0 ಹಾಕುವುದು ಎಂಡ್ಲೆಸ್, ಅನಂತದವರೆಗೂ 0 ಹಾಕ್ತಾನೆ ಹೋಗೋದು. ಎಷ್ಟು 0 ಹಾಕಿ ನೀನು ಎಷ್ಟು ಕೊಡ್ತೀವೋ ಅದಕ್ಕೊಂದು 0 ಸೇರಿಸ್ತೇನೆ. ಆವಾಗ ನೀನೇ ಸೋಲೋದಲ್ವ? ನೀನು ಬಯಸಿದಷ್ಟು ದುಡ್ಡು ಕೊಡ್ತೇನೆ ಅಂತ ನೀನು ಪ್ರತಿಜ್ಞೆ ಮಾಡಿದರೆ ನನ್ನ ಕೈಯಲ್ಲಿ ಸೋಲ್ತೀಯ ನೀನು. ಯಾಕೆಂದರೆ ಮನುಷ್ಯನ ದುಡ್ಡಿನ ಒಂದು ಬಯಕೆ ಉಂಟಲ್ಲ, ಅದಕ್ಕೆ ಸಾಕು ಅನ್ನೋ ಪೂರ್ಣ ವಿರಾಮ ಇಲ್ಲ. ಮತ್ತೊಂದು 0 ಸೇರಿಸ್ಬಿಡೋದು. ಆವಾಗ ನಮಗೆ ಇನ್ನೊಂದು 0 ಉಂಟು, ಅತೃಪ್ತಿಯೇ. ಅದರ ಬದಲು ಇಷ್ಟು ಉಂಟು ಸಾಕು, ಎಷ್ಟು ಉಂಟು ಅಷ್ಟೇ ಖುಷಿ ಪಡೋಣ, ಇಲ್ಲದ್ರ ಬಗ್ಗೆ ತಲೆಗೆಡಿಸ್ಕೊಳ್ಬೇಕು ಯಾಕೆ ಅನ್ನೋ ಮನೋವೃತ್ತಿ ಬೆಳೆಸಿಕೊಂಡ್ರೆ ಯಾರು ಅದು ಆನಂದವಾಗಿ ಬದುಕಬಹುದು. ಇವಾಗ ನಾವು ನಮ್ಮ ಅತೃಪ್ತಿ ಕಾರಣ ಏನು ಅಂದರೆ, ನಮ್ಮ ಸ್ಥಿತಿಗಿಂತ ಹೆಚ್ಚು ಉತ್ಕೃಷ್ಟವಾದ ಸ್ಥಿತಿಯಲ್ಲಿ ಇರೋರನ್ನ ಕಂಡು ನಾವು ಕೊರಗ್ತೇವೆ. ಅಯ್ಯೋ ಅವ್ರಿಗೆ ಅಷ್ಟಿದೆ ನನಗಿಲ್ಲ. ಅದರ ಬದಲು ಕೃಷ್ಣ ಹೇಳೋದು, ನಿನಕ್ಕಿಂತ ಕಮ್ಮಿ ಇರೋರಿಗೆ ನೋಡಿ ನೀನು ಅಯ್ಯೋ ಅವ್ರಿಗಿಂತ ಹೆಚ್ಚು ನನಗಿದೆ ತೃಪ್ತಿ ಆಗ್ಬಿಡಬಾರ್ದು. ಅದನ್ನ ನೋಡುವ ದೃಷ್ಟಿ ಮೇಲೆ ನೋಡಿಬೇಡ, ಕೆಳಗೆ ನೋಡು. ಆಗ ನೀನು ಎಷ್ಟೋ ವಾಸಿ ಅಂತ ನಿನಗೆ ಅನ್ನಿಸುತ್ತೆ. ನನಗಿಂತ ಕಷ್ಟದಲ್ಲಿದ್ದಾರೆ ಜನ, ನನ್ನದೇನು ಮಹಾ, ನಾನು ಆನಂದವಾಗಿದ್ದೇನೆ. ಸೊ ಎಲ್ಲ ಸ್ಥಿತಿಯಲ್ಲಿ ಕೂಡ ಸಂತುಷ್ಟ ಸತತಂ, ಬಿ ಎವರ್ ಕಂಟೆಂಟ್. ಬಿ ಎವರ್ ಕಂಟೆಂಟ್. ಯಾವಾಗಲೂ ಕೂಡ ಸದಾ ತೃಪ್ತನಾಗಿರಲಿಕ್ಕೆ ಕಲಿ. ಏನು ಇದೆ ಅದರಲ್ಲಿ ತೃಪ್ತಿಪಡು. ಒಂದು ಏನು ಅಂದರೆ, ನಾವು ಈ ರೀತಿ ಬದುಕಿದರೆ ಇನ್ನೊಂದು ವಿಷಯ, ನಾವು ಏನು ಇದೆಯೋ ಅಷ್ಟರಲ್ಲೇ ನಾನು ತೃಪ್ತನಾಗ್ತೇನೆ, ಇಲ್ಲದನ್ನು ಬಯಸೋದಿಲ್ಲ ಅಂತ ತೃಪ್ತಿಯಿಂದ ಬದುಕಿದರೆ ಅವನಿಗೆ ಏನು ಬೇಕಾದರೂ ಸಿಗುತ್ತೆ. ಅವನಿಗೆ ಯಾವಾಗಲೂ ಅಷ್ಟೇ. ದುಡ್ಡಿನ ಬಗ್ಗೆ, ದುಡ್ಡು ನಾನು ಬೇಕು ಅಂತ ಬಯಸುವುದಿಲ್ಲ ಅಂತ ಯಾವಾಗ ಕೊಡ್ತೇನೆ ಆವಾಗ ದುಡ್ಡು ನನ್ನ ಹತ್ರ ಬರಲಿಕ್ಕೆ ಶುರುವಾಗತ್ತೆ. ದುಡ್ಡು ಬೇಕು ದುಡ್ಡು ಬೇಕು ದುಡ್ಡು ಬೇಕು ಅಂತಂದಾಗ ಕೈ ಕೊಡುತ್ತೆ. ಸೊ ಯಾವಾಗ ನಮಗೆ ಕಂಟೆಂಟ್ಮೆಂಟ್ ಬಂತೋ, ಸಾಕು ಅಂತ ಕಂಡಿತು ಅವು ಬರಲಿ. ಇದು ವಿಚಿತ್ರ. ಬೇಕು ಅಂತ ಕಂಡಾಗ ಬರೋಲ್ಲ, ಅದು ಸಾಕು ಅಂತ ಕಂಡಾಗ ಬರಲಿ ಶುರು. ಆದ್ದರಿಂದ ನಿನಗೆ ಬೇಕೋ ಮೊದಲು ಸಾಕು ಅನ್ನೋದನ್ನು ಕಲಿ. ಅದು ಬಹಳ ವಿಚಿತ್ರ ಪ್ರಕೃತಿಯಲ್ಲಿ ನಮ್ಮ ಎಲ್ಲ ಬಯಕೆ. ನಾನು ಒಮ್ಮೆ ಒಬ್ಬ ವ್ಯಕ್ತಿ, ಅವರು ಒಂದು ಸಂಗತಿ ನನ್ನ ಹತ್ರ ಒಂದು ರಿಕ್ವೆಸ್ಟ್ ಮಾಡಿಕೊಂಡ್ರು. ಏನು ಅಂದರೆ, ನನ್ನ ಪ್ರತಿಭೆಗೆ ಯಾರೂ ಸನ್ಮಾನ ಪುರಸ್ಕಾರ ಮಾಡಲಿಲ್ಲ, ನಿಮಗೆ ಎಲ್ಲ ಗುರ್ತಾರ್ಥ ಇದೆ, ನೀವು ಯಾರಾದರೂ ಒಂದು ಸ್ವಾಮಿಗಳ ಹತ್ರ ಹೇಳಿ ಅಥವಾ ಯಾರಾದರೂ ಮಂತ್ರಿಗಳ ಹತ್ರ ಹೇಳಿ ನನಗೊಂದು ಸನ್ಮಾನ ಮಾಡಿಸಿ ಅಂತ ಹೇಳಿದರು. ಒಳ್ಳೆ ಕಲಾವಿದ. ವಿಷಯ ಏನು? ಅದಕ್ಕೆ ನಾನು ಏನು ಹೇಳಿದೆ, ನಿಮಗೆ ಯಾವತ್ತೂ ಸನ್ಮಾನ ಬೇಡ ಅಂತ ಕಾಣುತ್ತೋ ಆವತ್ತು ಮಾಡಿಸ್ತೀನಿ. ಈಗ ನಿಮಗೆ ಸನ್ಮಾನ ಬೇಕು ಅಂತ ಆಸೆ ಉಂಟಲ್ಲ, ನಿಮಗೆ ಸನ್ಮಾನ ಮಾಡುವ ಅಗತ್ಯ ಇಲ್ಲ. ಬೇಡ ಅಂತ ಕಂಡಾಗ ತನ್ನಷ್ಟಕ್ಕೆ ಸನ್ಮಾನಗಳು ಬರ್ತಾವೆ. ಬೇಕು ಅಂತ ಹಂಬಲಿಸಿದಾಗ ಆ ಕಡೆ ನಾವೇ ದುಡ್ಡು ಕೊಟ್ಟು ಮಾಡಿಸ್ಬೇಕಾಗತ್ತೆ. ಅದು ಸನ್ಮಾನ ಸಮಾರಂಭದ ಖರ್ಚು ಎಷ್ಟಾಯ್ತು ಹೇಳಿ ನಾನೇ ಕೊಡ್ತೇನೆ, ಅದು ಮಾನವತ್ವದ ಪ್ರಿಂಟ್ ಖರ್ಚು ಎಲ್ಲ ನಾನೇ ಕೊಡ್ತೇನೆ, ನಾನು ಕೊಟ್ಟದ್ದು ಹೇಳಿಬೇಡಿ ಅಂತ ಮಾಡಿಸ್ಬೇಕಾಗತ್ತೆ. ಏನು ಉಪಯೋಗ? ಅದರಿಂದ ಕೃಷ್ಣ ಹೇಳ್ತಾನೆ, ಆನಂದವಾಗಿ ನೆಮ್ಮದಿಯಿಂದ ಬದುಕುವ ಒಂದು ದಾರಿಯನ್ನು ಗೊತ್ತುಂಟು. ಬಿ ಕಂಟೆಂಟ್ ವಿತ್ ವಾಟ್ ಎವರ್ ಯು ಹ್ಯಾವ್. ಇನ್ನೂ ಬೇಕು ಅಂತ ಬಯಸದೆ ಏನಿದೆ ಅದನ್ನು ಎಂಜಾಯ್ ಮಾಡುವುದರಲ್ಲಿ ನಿಜವಾದ ಆನಂದ ಇರುವುದು.
ಇರದೇ ಇದ್ದದ್ರ ಬಗ್ಗೆ ಕೊರಗ್ತಾ ಕೂತ್ರೆ ನೀನು ಜೀವನದಲ್ಲಿ ಎಂದೂ ಸುಖವಾಗಿ ಬದುಕೋದು ಸಾಧ್ಯ ಇಲ್ಲ. ಬರೇ ಕೊರಗೆ. ಏನಿದೆ ಅದನ್ನು ಆನಂದ ಬಿಡು. ಪಂಚಭಕ್ಷ ಪರಮಾನ್ನ ಇದ್ದಾಗ ಅದನ್ನು ಸವಿ, ಬರೇ ಗಂಜಿ ತಿಳಿ ಅದು ಸಂತೋಷ, ಅದು ಬರಲಿ ಆನಂದ. ಯಾಕೆಂದರೆ ಅದು ಒಂಥರ ರುಚಿಯಾಗಿರುತ್ತೆ. ಈಗ ಯಾವಾಗ ನೋಡೋದು ಅದು ರುಚಿಯನ್ನು? ಯಾವಾಗಲೂ ಪಂಚಭಕ್ಷವನ್ನು ತಿಂದು 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 ಹೇಸಿ ಹೋಗುತ್ತೆ. ಕಡೆ ಒಂದು ದಿವಸ ಗಂಜಿಯೇ ಬೇಕು ಅಂತ ಅನಿಸ್ತು. ಅದರಿಂದ ಯಾವುದು ಸಿಕ್ಕತ್ತೆ ಅದನ್ನು ಎಂಜಾಯ್ ಮಾಡು, ಯಾವುದು ಸಿಗೋಲ್ಲ ಅದರ ಬಗ್ಗೆ ಕೊರಗಬೇಡ. ಇದು ಸಂತುಷ್ಟ ಸತತ ಅಂದರೆ ಇಟ್ಸ್ ಎ ಬ್ಯೂಟಿಫುಲ್ ಸೈಕಾಲಜಿ. ಅಧ್ಯಾತ್ಮ ಹೌದು, ಅದಕ್ಕಿಂತ ಹೆಚ್ಚು ನೆಮ್ಮದಿಯಿಂದ ಬದುಕಬೇಕಾದರೆ ಮನುಷ್ಯ ಮಾತ್ರನಿಗೆ ಇರಬೇಕಾದ ಒಂದು ಮನಸ್ಸಿನ ತರಬೇತಿ. ಸಂತುಷ್ಟ ಸತತಂ, ಯಾವಾಗಲೂ ತೃಪ್ತಿಯಿಂದ ಇರು. ತೃಪ್ತಿ ಹತ್ತಿರ ಬರಲಿಕ್ಕೆ ಬಿಡಬೇಡ. ನನಗೆ ಏನಿದೆಯೋ ಅಷ್ಟರಲ್ಲಿ ತೃಪ್ತಿ ಇದೆ ಸ್ವಾಮಿ, ಆನಂದ. ಅವನಿಗೆ ತಲೆ ಬಿಸಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಟೆನ್ಷನು ಏನಿಲ್ಲ. ಅದಕ್ಕೆ ಏನಾಗಬೇಕು? ಅತೃಪ್ತಿಯನ್ನು ಗೆಲ್ಲಬೇಕಾದರೆ, ತೃಪ್ತಿಯಿಂದ ಇರಬೇಕಾಗಿದ್ದರೆ ಇನ್ನೊಂದು ಬೇಕು ಅಂದ ಕೃಷ್ಣ. ಸಂತುಷ್ಟ ಸತತಂ ಯೋಗಿ. ನೀನು ಯೋಗಿ ಆಗಬೇಕು. ಈ ಸತತಂ ಅನ್ನೋದು ಮಧ್ಯದಲ್ಲಿದೆ. ಆಚೆಯಿಂದ ಸಂತುಷ್ಟ ಅಂತಿದೆ, ಈಚೆಯಿಂದ ಯೋಗಿ ಅಂತಿದೆ. ಈ ಮಧ್ಯದಲ್ಲಿರುವುದಕ್ಕೆ ಆಚೆಗೂ ಅನ್ವಯ ಈಚೆಗೂ ಅನ್ವಯ. ಸತತಂ ಸಂತುಷ್ಟ, ಯಾಕಂದರೆ ಸತತಂ ಯೋಗಿ, ಸದಾ ಯೋಗಿಯಾಗಿರು. ಇದಕ್ಕೆ ಈ ರೀತಿ ಪ್ರಯೋಗಿಸುವುದಕ್ಕೆ ಸಂಸ್ಕೃತದಲ್ಲಿ ದೆಹಲಿ ದೀಪ ನ್ಯಾಯ ಅಂತ, ಹೊಸ್ತಿಲಲ್ಲಿ ದೀಪ ಇಟ್ಟ ಹಾಗೆ ಅಂತ. ಅಂದರೆ ಆಚೆಗೂ ಬೆಳಕು ಈಚೆಗೂ ಬೆಳಕು, ಕೋಣೆಯ ಹೊರಗೂ ಬೆಳಕು ಕೋಣೆಯ ಒಳಗೂ. ಒಳಗೆ ಇಟ್ಟರೆ ಒಳಗೆ ಮಾತ್ರ, ಹೊರಗೆ ಇಟ್ಟರೆ ಹೊರಗೆ. ಹೊಸ್ತಿಲಲ್ಲಿ ಇಟ್ಟರೆ ಹೊರಗೂ ಬೆಳಕು ಕಾಣುತ್ತೆ. ಹಾಗೆ ಈ ಮಧ್ಯದಲ್ಲಿ ಪದ ಇಟ್ಟರೆ ಆಚೆಗೂ ಅನ್ವಯ ಈಚೆಗೂ ಅನ್ವಯ. ಅದು ಹೊಸ್ತಿಲಲ್ಲಿ ಇಟ್ಟ ದೀಪ ಅಂತ. ಆ ಥರ ಕೃಷ್ಣ ಅನ್ನೋದಕ್ಕಿಂತ ವೇದವ್ಯಾಸರು ಸತತಂ ಸಂತುಷ್ಟ, ಯಾವಾಗಲೂ ತೃಪ್ತಿಯಿಂದ ಇರು, ಅತೃಪ್ತಿ ಹತ್ತಿರ ಬರಲಿಕ್ಕೆ ಬಿಡಬೇಡ. ಅದಕ್ಕೇನು ಮಾಡಬೇಕು ಅಂದರೆ ಯೋಗಿ, ಸತತಂ ಯೋಗಿ, ಸದಾ ಯೋಗ ನಿರತನಾಗುವುದು ಅಂದರೆ ಏನು? ಯೋಗ ಅಂತನ್ನುವುದಕ್ಕೆ ಅನೇಕ ಅರ್ಥಗಳಿದೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಅರ್ಥಗಳಿದೆ. ಆ ಎಲ್ಲ ಅರ್ಥವನ್ನೂ ಒಂದೊಂದೇ ಇಲ್ಲಿ ನೋಡೋಣ. ಯೋಗ ಅಂದರೆ ಯಾವ ಅರ್ಥದಲ್ಲಿ? ನಮಗೀಗ ಯೋಗ ಅಂತಂದರೆ ಎಲ್ಲೋ ಬೆಂಗಳೂರಿನಲ್ಲಿ ಯೋಗ ಕ್ಲಾಸ್ ನಡೀತಾ ಇರ್ತದೆ ಅಂದರೆ ಏನೋ ತಿಪ್ಪರ್ಲಾಗ ಹಾಕಿ ಆಸನ ಹಾಕಿ ಕೂತ್ಬಿಟ್ರೆ ಯೋಗ ಆಯಿತು ಅಂತ. ನಿಜವಾಗಿ ಯೋಗದ ABCD ಕೂಡ ಗೊತ್ತಿಲ್ಲದವರು ಆ ಕ್ಲಾಸ್ ನಡೆಸ್ತಾ ಇರ್ತಾರೆ. ನೀವು ಅದರಲ್ಲಿ ಹೋಗಿ ಯೋಗ ಕ್ಲಾಸ್ನಲ್ಲಿ ಅಟೆಂಡ್ ಆಗಿದ್ದರೆ ನನಗೆ ಯೋಗ ಬಂತು ಭ್ರಮೆಯಲ್ಲಿ ಬಂದುಬಿಡ್ತೀರಿ. ಅದು ಏನೂ ಇಲ್ಲ, ಅದರಲ್ಲಿ ಯೋಗವೂ ಇಲ್ಲ, ಏನೂ ಇಲ್ಲ, ಅದೊಂದು ದುರ್ಯೋಗ ಅಷ್ಟೇ. ಯೋಗ ಅಂದರೆ ಅನೇಕ ಅರ್ಥಗಳಲ್ಲಿ ಒಂದು ಅರ್ಥ ಯೋಗ ಅಂದರೆ ಪ್ರಸಿದ್ಧವಾದ ಅರ್ಥವನ್ನೇ ಮೊದಲು ನೋಡೋಣ, ಆಮೇಲೆ ಕೃಷ್ಣ ಹೇಳಿದ ಅರ್ಥ ಮತ್ತೆ ನೋಡೋಣ. ವೇದವ್ಯಾಸರು ಪುರಾಣಗಳಲ್ಲಿ, ಕೃಷ್ಣ ಗೀತೆಯಲ್ಲಿ ಹೇಳಿದ ಅರ್ಥ ಮತ್ತೆ ನೋಡೋಣ. ಪ್ರಸಿದ್ಧವಾದ ಅರ್ಥ ಅಷ್ಟಾಂಗ ಯೋಗ ಅಂತ. ಅಂದರೆ ಯಮನಿಯಮಾಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣಾ, ಧ್ಯಾನ, ಯೋಗ. ಅಂದರೆ ಯೋಗಿ ಅಂದರೆ ಮನಸ್ಸನ್ನು ಏಕಾಗ್ರತೆಗೊಳಿಸಬೇಕಾದಂಥ ಒಂದು ಪ್ರೋಸೆಸ್. ಮನಸ್ಸು ಏಕಾಗ್ರವಾಗಲಿಕ್ಕೆ ಬೇಕಾಗಿರತಕ್ಕಂಥ ಪ್ರೋಸೆಸ್ ಉಂಟಲ್ಲ, ಅದಕ್ಕೆ ಯೋಗ ಅಂತ ಹೇಳ್ತಾರೆ. ಇದು ಒಂದು ರೂಢಿಯ ಶಬ್ದ. ಪಾತಂಜಲ ಯೋಗ, ಹಠಯೋಗ, ಇದೆಲ್ಲ ಮನಸ್ಸು ಏಕಾಗ್ರವಾಗಬೇಕಾಗಿದ್ದರೆ ಏನು ಮಾಡಬೇಕು ಅಂದರೆ ಅನೇಕ ವಿಷಯಗಳನ್ನು ಹೇಳ್ತಾರೆ ಅವರು. ಅದರ ಜೊತೆಗೆ ಮೊದಲು ಮನಸ್ಸು ಏಕಾಗ್ರವಾಗುವುದು ಅಂದರೆ ಸ್ಥಿರ ಆಗುವುದಲ್ವ, ಚಲಿಸದೆ ಒಂದು ಕಡೆ, ಒನ್ ಪಾಯಿಂಟೆಡ್ನೆಸ್. ಮನಸ್ಸಿನ ಸ್ವಭಾವವೇ ಅದು ಕೋತಿ ಹಾಗೆ. ಚಂಚಲಂ ಹಿ ಮನಃ ಕೃಷ್ಣ ಅರ್ಜುನ ಹೇಳ್ತಾನೆ, ಮನಸ್ಸು ಚಂಚಲ, ಅದನ್ನು ಈ ಒಂದು ಕಡೆ ನಿಲ್ಲಿಸುವುದು ಹೇಗೆ? ಅಸಾಧ್ಯ. ಅದಕ್ಕೆ ಒಂದು ಒಳ್ಳೆಯ ದೃಷ್ಟಾಂತ, ಗಾಳಿ ಚಲಿಸುವ ಗಾಳಿಯನ್ನು ಹಿಡಿದು ನಿಲ್ಲಿಸಲಿಕ್ಕಾಗತ್ತಾ? ಗಾಳಿಯನ್ನು ಹಿಡಿದು ತಡೆದು ನಿಲ್ಲಿಸು ಅಂತ ಹೇಳಿದರೆ ಎಷ್ಟು ಅಸಾಧ್ಯವೋ ಹಾಗೆ ವಾಯೋರಿವ ಸುದುಷ್ಕರಂ, ಗಾಳಿಯನ್ನು ತಡೆದು ನಿಲ್ಲಿಸುವುದು ಹೇಗೆ ಅಸಾಧ್ಯವೋ ಹಾಗೆ ಮನಸ್ಸು. ಅದು ವಿಚಿತ್ರ. ಅದು ಎಲ್ಲಿಗೆ ಹೋಗುತ್ತೆ ಅಂತ ಹೋದ್ಮೇಲೆ ಗೊತ್ತಾಗೋದು. ನಾವು ಎಲ್ಲಿ ಅದು ಮನಸ್ಸನ್ನು ಗಟ್ಟಿಗೊಳಿಸಿ ಕೂತ್ಕೊಂಡಿದ್ದೇವೆ ಅಂತ ಯೋಚನೆ ಮಾಡ್ತಾ ಇದ್ದಾಗ ಎಲ್ಲಿ ಹೋಗಿರುತ್ತೆ ಅದು. ಓಹೋ, ಅಲ್ಲಿ ಹೋಯ್ತಾ, ಪುನಃ ಇತ್ಲಾ ಬರಬೇಕು. ಅದು ಹೋದ ಮೇಲೆ ಹೋಯ್ತು ಅಂತ ಗೊತ್ತಾಗೋದು. ಇಷ್ಟು ವಿಚಿತ್ರವಾಗಿ ಮನಸ್ಸು ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇರುತ್ತೆ. ಅದನ್ನು ನಿಗ್ರಹ ಮಾಡಬೇಕು. ಹೋಗದೆ ಒಂದು ಕಡೆ ಸ್ಥಿರವಾಗಿ
ಏಕಾಗ್ರವಾಗಿ ಇರುವಂತೆ ಮಾಡಬೇಕು. ಏನು ಮಾಡಬೇಕು ಅದಕ್ಕೆ ಅಂದರೆ, ಮನಸ್ಸು ಇರುವುದೆಲ್ಲಿ? ದೇಹದಲ್ಲಿ. ಅದರಿಂದ ಮನಸ್ಸು ಚಲಿಸದೇ ಇರಬೇಕಾದ್ರೆ ಮೊದಲು ದೇಹ ಚಲಿಸದೇ ಇರಬೇಕು. ಅದು ಆಸನ ಅಂತ. ಈ ಯೋಗಾಸನ ಅಂತಂದರೆ ಯಾಕೆಂದರೆ, ನಮ್ಮ ಮನಸ್ಸು ಗಟ್ಟಿ ನಿಲ್ಲಬೇಕಾದ್ರೆ ಮೊದಲು ದೇಹ ಚಲಿಸದೇ ಇರಲಿಕ್ಕೆ ಅಭ್ಯಾಸ ಆಗಬೇಕು. ಚಲಿಸದೆ ನಿಶ್ಚಲವಾಗಿ ಕೂಡುವುದಕ್ಕೆ ಕಲಿ ಎಂದು ಮೊದಲು. ಆಸನ ಅಂದರೆ ಕೂಡುವುದಷ್ಟೇ. ಅದೇನೋ ಪದ್ಮಾಸನ ಆಗಬೇಕು, ವಜ್ರಾಸನ ಆಗಬೇಕು, ಏನಿಲ್ಲ. ಯಾವ ಆಸನವೇ ಆಗಲಿ ಚಲನೆ ಇಲ್ಲದೆ ಕೂಡಬೇಕು. ನಾವು ಕೂಡುವ ಆಸನದಲ್ಲಿ ಅದು ಸ್ಪಾಂಜಿಯಾಗಿದ್ದರೆ ಅದ್ರ ಮೇಲೆ ಕೆಳಗೆ ಹೋಗ್ತಾ ಇರ್ತದೆ. ಅದು ಆಗಬಾರ್ದು. ಆಯಿತು, ಗಟ್ಟಿ ಮನೆ ಮೇಲೆ ಕೂತೆವು. ಕೆಲವರು ಕೂತರು ಸುಮ್ಮನೆ ಕೂತ್ಕೋತಿಲ್ಲ, ಆನೆ ಆಡಿಸೋದು ಅಂತ. ಅವ್ರು ಜಪ ಮಾಡುವಾಗಲೂ ಆನೆ ಆಡಿಸ್ತಾ ಇರ್ತಾರೆ. ಹೀಗೆ ಆಡ್ತಾನೇ ಇರಬೇಕು. ಸುಮ್ಮನೆ ಕೂತೇ ಗೊತ್ತಿಲ್ಲ, ಅವ್ರು ಸುಮ್ಮನೆ ಕೂಡಬೇಕು ಅಂತ ಗೊತ್ತಿಲ್ಲದೆ ಆಡಲಿಕ್ಕೆ ಶುರುವಾಗುತ್ತೆ. ಆಡ್ತಾ ಇದ್ದಾರೆ, ಮತ್ತೆ ನೆಟ್ಟು ಮಾಡಿ. ಅದಕ್ಕೆ ಇದು ಒಂದು ಕಷ್ಟದ ಕೆಲಸ. ಮೈಯನ್ನು ಸ್ಟಡಿಯಾಗಿ, ಇರೆಕ್ಟಾಗಿ, ಬೆನ್ನ ಹುರಿ ಬಗ್ಗದೆ ಹಾಗೆ ಅಭ್ಯಾಸ ಮಾಡಿಸೋಲ್ಲ. ಇದೇನು ಕಷ್ಟದ ಕೆಲಸ ಅಲ್ಲ. ಏನಂದರೆ ನಾವು ಮಕ್ಕಳಿಗೆ ಚಿಕ್ಕಂದಿನಲ್ಲಿ ಕೂತ್ಕೊಳ್ಳಿಕ್ಕೆ ಕಲಿಸೋದಿಲ್ಲ. ಯಾಕಂದರೆ ನಮಗೆ ಕೂತು ಗೊತ್ತಿಲ್ಲ, ಅವ್ರಿಗೆ ಏನು ಕಲಿಸ್ತೇವೆ. ನಾವು ಪ್ಯಾಂಟ್ ಹಾಕಿ ಕುರ್ಚಿ ಮೇಲೆ ಕೂತು ಅಭ್ಯಾಸ ಆಗಿದೆ, ಕೆಳಗೆ ಪದ್ಮಾಸನ ಹಾಕೊಂಡು ನಮಗೆ ಬರೋಲ್ಲ, ಮಕ್ಕಳಿಗೆ ಏನು ಕಲಿಸೋದು. ಹಾಗಾಗಿ ಬೆನ್ನು ನೆಟ್ಟಗೆ ಮಾಡಿ ಚಲನಹೀನವಾಗಿ ಸ್ಥಿರವಾಗಿ ಕೂಡುವುದು ಆಸನ, ನಿಜವಾದ ಆಸನ. ಅಷ್ಟು ಕಲಿತರೆ ಸಾಕು. ನೀವು ಪದ್ಮಾಸನವೂ ಬೇಡ, ವಜ್ರಾಸನವೂ ಬೇಡ. ಚಲನ ಹೀಗೆ ಕಾಲು ಚಕ್ಕಳ ಮಕ್ಕಳ ಹಾಕಿ ಬೆನ್ನು ಬಗ್ಗಿಸದೆ ನೆಟ್ಟಗೆ ಇರೆಕ್ಟಾಗಿ ಸ್ಪೈನಲ್ ಕಾರ್ಡ್ ಬೆಂಡಾಗದಂತೆ ಕೂಡ್ಲಿಕ್ಕೆ ಕಲಿತರೆ ಸಾಕು. ಅದು ಯೋಗ. ಅಷ್ಟು ಕಲಿತರೆ ಸಾಕು. ಅಂದರೆ ಮೊದಲು ದೇಹ ಸ್ಥಿರ ಆಯಿತಾ. ಈಗ ಮನಸ್ಸು ದೇಹದಲ್ಲಿರೋದು. ಒಂದು ತಟ್ಟೆಯಲ್ಲಿ ಹಾಲಿದೆ, ಆ ತಟ್ಟೆಯನ್ನು ಹೀಗೆ ಹಂದಾಡಿಸ್ತಾ ಇದ್ರೆ ಹಾಲು ಹಂದಾಡಲ್ವ? ಹಾಗೆ ಮನಸ್ಸು ಹಂದಾಡದಿರಬೇಕಾದ್ರೆ ತಟ್ಟೆ ಹಂದಾಡಬಾರ್ದು. ಆಯಿತು, ತಟ್ಟೆ ಹಂದಾಡಬಾರ್ದು. ಗಟ್ಟಿಯಾಗಿ ತಟ್ಟೆಯನ್ನು ಟೇಬಲ್ ಮೇಲೆ ಇಟ್ಟೆವು. ತಟ್ಟೆ ಹಂದಾಡೋಲ್ಲ, ಆದರೂ ಹಾಲು ಹಂದಾಡುತ್ತೆ. ಯಾಕಂದ್ರೆ ಮೇಲೆ ಫ್ಯಾನ್ ಹಾಕಿದ್ದೇವೆ. ಫ್ಯಾನ್ ಬಂದು ತಟ್ಟೆ ಹಂದಾಡೋದಿಲ್ಲ, ಅದರೊಳಗೆ ನೀರು ಹಾಲು ಹಂದಾಡಲಿಕ್ಕೆ ಶುರುವಾಯಿತು. ಅದಕ್ಕೆ ಶ್ವಾಸ ನಿರೋಧ ಮಾಡಬೇಕು. ಒಳಗಿನ ಫ್ಯಾನು ತಿರುಗಬಾರ್ದು. ಮೊದಲು ದೇಹ ನಿರೋಧ, ಆಮೇಲೆ ಪ್ರಾಣಾಯಾಮ. ಆಸನ ಪ್ರಾಣಾಯಾಮ ಅಂದರೆ ಇದು. ಆವಾಗ ಅನ್ನಮಯ ಕೋಶ, ಪ್ರಾಣಮಯ ಕೋಶ ಸ್ಥಿರ ಆಯಿತು, ಮನೋಮಯ ಕೋಶ ಸ್ಥಿರ. ಇಷ್ಟು ಮಾಡದೆ ಮನಸ್ಸು ಚಲಿಸದಿರುವುದು ಹೇಗೆ? ಅದು ಮನಸ್ಸು ಎಲ್ಲಿದೆಯೋ ಅದು ಚಲಿಸ್ತಾ ಇದ್ದರೆ ಮನಸ್ಸು ಚಲಿಸಬೇಕು. ನೋಡಿ, ಎಲ್ಲಿ ತನಕ ಅಂದರೆ, ನೀವು ಗಮನಿಸಿ, ಒಬ್ಬ ಮನುಷ್ಯನಿಗೆ ತುಂಬ ತಲೆಯಲ್ಲಿ ಏನಾದರೂ ವಿಕ್ಷಿಪ್ತವಾದ ವಿಚಾರಗಳು ಬಂದರೆ ಅವನು ಕೂತಲ್ಲಿ ಕೂಡ್ಲಿಕ್ಕೆ ಆಗೋದಿಲ್ಲ. ಶತಪಥ ಹಾಕಲಿಕ್ಕೆ ಮಾಡ್ತಾನೆ. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ. ಏನು ಗಲಾಟೆ ಮಾಡಬೇಡ, ನನ್ನ ತಲೆ ಬಿಸಿ ನನಗೆ ಅಂತಾನೆ ಓಡ್ತಾನೆ. ಅದು ಮಾತಾಡಲಿಕ್ಕೆ ಅವ್ರು ಯಾಕೆ ಓಡ್ತಾನೆ ಅಂದರೆ, ಅದು ಮನಸ್ಸು ಮತ್ತು ದೇಹದ ಚಲನೆ ಒಟ್ಟೊಟ್ಟಿಗೆ. ದೇಹ ಚಲನೆ ಆದ ಕೂಡ ಮನಸ್ಸು, ಮನಸ್ಸು ಚಲನೆ ಆದ ಕೂಡ ದೇಹವನ್ನು ಕೂತ್ಕೊಳ್ಳಿ ಬಿಡೋದಿಲ್ಲ ಅದು. ಆದ್ದರಿಂದ ಮನಸ್ಸು ಅಚಲ ಆಗಬೇಕಾಗಿದ್ದರೆ ದೇಹ ಅಚಲ ಆಗಬೇಕು ಮೊದಲು. ದೇಹ ಅಚಲ ಆದ ಮೇಲೆ ಮೇಲಿನಿಂದ ಫ್ಯಾನ್ ಹಾಕಿದಾಗೆ ಶ್ವಾಸೋಚ್ಛ್ವಾಸ ಇದ್ದರೆ ಪುನಃ ಮನಸ್ಸು ಚಲ ಆಗುತ್ತೆ. ಅದಕ್ಕೆ ಫ್ಯಾನ್ ಆಫ್ ಮಾಡಬೇಕು. ಅಂದರೆ ಪ್ರಾಣಾಯಾಮ ಮಾಡಬೇಕು. ಶ್ವಾಸವು ಪ್ರಾಣಮಯ ಕೋಶ, ಅನ್ನಮಯ ಕೋಶ ಎರಡೂ ಅಚಲ ಆದಾಗ ಮನೋಮಯ ಕೋಶ ಆಮೇಲೂ ತಿರುಗುತ್ತೆ ಅದು. ಯಾಕೆಂದರೆ ನಾವು ಮೊದಲು ಹಂದಾಡಿಸಿ ಬಿಟ್ಟರೆ ಸುಮಾರು ಹೊತ್ತು ಹಂದಾಡ್ತಾ ಇರ್ತಾರೆ ಅವರು. ಫ್ಯಾನ್ ಹಾಕಿದ್ದನ್ನು ಆಫ್ ಮಾಡಿದ ಮೇಲೆ ಹಾಗೆ ನಾವು ಹಂದಾಡಿಸಿ ಆಗಿದೆ, ಅದು ಹೊಂದಾಡ್ತಾ ಇರ್ತದೆ. ಮತ್ತೆ ಅದು ನಿಲ್ಲಬೇಕು. ಅದು ಮನೋಮಯ ಕೋಶ ಮತ್ತೆ ಪ್ರಯತ್ನ ಮಾಡಬೇಕು. ಅದನ್ನ ಪ್ರಾಣಾಯಾಮ, ಆಸನ ಪ್ರಾಣಾಯಾಮ ಆದ ಮೇಲೆ ಆಮೇಲೆ ಅದು ಚಲಿಸದಂತೆ ಮತ್ತೆ ಟ್ರೈನಿಂಗ್ ಕೊಡಬೇಕು. ಮೊದಲು ಟ್ರೈನಿಂಗ್ ಕೊಟ್ಟರು ಉಪಯೋಗ ಇಲ್ಲ. ಯಾಕೆಂದರೆ ದೇಹ ಚಲಿಸ್ತಾ ಇದ್ದರೆ ಚಲಿಸ್ತದೇನೆ, ಆ ಶ್ವಾಸ ಚಲಿಸ್ತಾ ಇದ್ದರೆ ಇದು ಎಲ್ಲ ಸ್ಥಿರ ಆದ ಮೇಲೂ ಅದು ಚಲಿಸದೇ ಇರಬೇಕಾಗಿದ್ದರೆ ಮನಸ್ಸಿಗೆ ಚಲಿಸಬೇಡ, ಗಟ್ಟಿಯಾಗಿ ಕೂಡು. ನಾನು ಒಂದು ವಿಷಯ ಹೇಳ್ತೇನೆ, ಅದರಲ್ಲೇ ಕಾನ್ಸಂಟ್ರೇಷನ್ ತಗೋ, ಅದನ್ನು ಕಾನ್ಸಂಟ್ರೇಟ್ ಮಾಡಿ ಅದನ್ನು ಗ್ರಹಣ ಮಾಡು, ಎಲ್ಲೆಲ್ಲಿ ಹೋಗಬೇಡ ಅಂತ ಹೇಳಿ 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 ಮನಸ್ಸನ್ನು ತರಬೇತಿ ಮಾಡಬೇಕು. ಯಾಕೆಂದರೆ ಮನಸ್ಸಿಗೆ ಸ್ವಂತ ತೀರ್ಮಾನ ಇಲ್ಲ. ನೋಡಿ, ನಾವು ಏನನ್ನು ಅದಕ್ಕೆ ಫೀಡ್ ಮಾಡ್ತೇವೆ, ಏನನ್ನು ತರಬೇತಿ ಮಾಡ್ತೇವೆ, ಅದನ್ನು ಅದು ಗ್ರಹಣ ಮಾಡುತ್ತೆ, ಅದನ್ನು ಇಷ್ಟಪಡುತ್ತೆ. ಮನಸ್ಸಿಗೆ ಅದರದ್ದೇ ಆದ ಚಾಯ್ಸು ಇಲ್ಲ, ಅದರದ್ದೇ ಆದ ಲೈಕಿಂಗು ಇಲ್ಲ. ನಾವು ಅದಕ್ಕೆ ಅಭ್ಯಾಸ ಮಾಡಿಸ್ಬೇಕು ಅಷ್ಟೇ. ಈ ಕೆಲವರು ಹೇಳೋದುಂಟು, ಮನಸ್ಸು ಒಳಗಿನಿಂದ ಏಕಾಗ್ರವಾಗಿ ಒಳಗೆ ಹೋಗು, ಹೊರಗೆಲ್ಲ ತಿರುಗಬೇಡ ಅಂತ ಹೇಳಿದರೆ ಮನಸ್ಸು ಕೇಳುವುದಿಲ್ಲ ಸ್ವಾಮಿ ಅಂತ. ಇದು ಎಷ್ಟು ಸುಳ್ಳು ಅಂದರೆ, ಮನಸ್ಸು ಕೇಳುವುದಿಲ್ಲ ಅಲ್ಲ, ನಾವು ಮನಸ್ಸಿಗೆ ಹೇಳುವುದೇ ಇಲ್ಲ ಹಾಗೆ.
ಯಾಕೆ ಗೊತ್ತುಂಟಾ? ಅದು ನಾವು ಹೇಳಿದರೆ ಅದು ಮಾಡುತ್ತೆ. ಅದು ಯಾಕೆ ಮಾಡೋಲ್ಲ ಅಂದರೆ ನಾವು ಹೇಳಿದ್ರು ಮಾಡೋಲ್ಲ ಅಂತ ಹೇಳ್ತೇವೆ, ಇದು ಸುಳ್ಳು. ನಮಗೆ ಅಯ್ಯೋ ಮನಸ್ಸು ಒಳಗೆ ಕೂತ್ಕೊಂಡ್ಬಿಟ್ರೆ ಕಡೆಗೆ ವ್ಯವಹಾರ ನಡೆಯದೇ ಇದ್ದರೆ ಮನೆ ವಾಳ್ತೆ ವ್ಯವಹಾರ ಅದರಿಂದ ಬೇಡ, ಈಗ ಹೋಗೋದು ಬೇಡ, ಅದು ಮತ್ತೆ ನೋಡುವ, ರಿಟೈರ್ ಆದಮೇಲೆ ನೋಡುವ ಅಂತ ನಾವು ಮನಸ್ಸಿಗೆ ಒಳಗೆ ಹೋಗೋದು ಹೇಳೋದೇ ಇಲ್ಲ. ನಮ್ಮ ಸುಪ್ತ ಪ್ರಜ್ಞೆಯಲ್ಲಿ ಬೇಡ ಅನ್ನೋದು ಗಟ್ಟಿಯಾಗಿ ಕೂತ್ಬಿಟ್ಟಿದೆ. ಮನಸ್ಸು ಒಳಗೆ ಹೋಗಿ ಅಂತರ್ಮುಖ ಆಗಿಬಿಟ್ರೆ ಹೊರಗಿನ ಪ್ರಪಂಚದ ವ್ಯವಹಾರ ಹೇಗೆ ಮಾಡೋದು ನಾವು? ನಮಗೆ ಅದು ಮುಖ್ಯ. ಇವತ್ತು ವ್ಯಾವಹಾರಿಕವಾಗಿ ನಾವು ಮುಂದೆ ಬರಬೇಕು ಸ್ವಾಮಿ, ಪ್ರಾಣಾಯಾಮ ಮಾಡಿಯಲು ಬೇಗ ಅಂತ ನಾವೇ ನಮ್ಮ ಮನಸ್ಸು ಏಕಾಗ್ರತೆಗೆ ವಿರುದ್ಧ ನಮ್ಮೊಳಗೆ ನಾವು ಬಂಡಾಯ ಎದ್ದಿರ್ತೇವೆ. ಹಾಗಾಗಿ ನಾವು ಮನಸ್ಸಿಗೆ ನಿಜವಾಗಿ ಸಿನ್ಸಿಯರಾಗಿ ಸಜೆಷನ್ ಕೊಡೋಲ್ಲ ಒಳಗೆ ಹೋಗು ಅಂತ. ಆದ್ದರಿಂದ ಅದು ನೀವು ಒಳಗೆ ಹೋಗಿ ಅಂತ ಗಟ್ಟಿಯಾಗಿ ಹೇಳಲಿಲ್ಲ, ನಾನು ಹೋಗಲಿಲ್ಲ. ನಿಜವಾಗಿ ಮನಃಪೂರ್ವಕವಾಗಿ ನಿಮ್ಮ ಮನಸ್ಸಿಗೆ ನೀವು ಸಜೆಷನ್ ಕೊಟ್ಟಿದ್ದೀರೋ ಒಳಗೆ ಹೋಗು ಅಂತ. ಇಲ್ಲಪ್ಪ, ನಮಗೆ ವ್ಯವಹಾರ ಬೇಕು, ಮನಸ್ಸು ಒಳಗೆ ಹೋದರೆ ಗಂಡಾಂತರ ಬೇಡ ಅಂತಲೇ ನಮಗಿತ್ತು. ಆದ್ದರಿಂದ ನಮ್ಮ ಇಷ್ಟ ಪ್ರಕಾರ ಒಳಗೆ ಹೋಗೋದಿಲ್ಲ. ಒಳಗೆ ಹೋಗುವಂತ ಯಾವ ಕ್ಷಣದಲ್ಲಿ ಮನಃಪೂರ್ವಕವಾಗಿ ನಾವು ಹೇಳ್ತೇವೋ ಅದರ ಉತ್ತರ ಕ್ಷಣದಲ್ಲಿ ಅದು ಒಳಗೆ ಹೋಗುತ್ತೆ. ಅದಕ್ಕೇನು ಹೊರಗಿರಬೇಕು ಅಂತ ಆಸೆ ಇಲ್ಲ, ನಮ್ಮ ಆಸೆಗೋಸ್ಕರ ಅದು ಹೊರಗೆ ತಿರುಗಾಡೋದು. ಆದ್ದರಿಂದ ಕೃಷ್ಣ ಹೇಳಿದ ಈ ಆಸನ ಪ್ರಾಣಾಯಾಮ ಮನಸ್ಸನ್ನು ಅಂತರ್ಮುಖಗೊಳಿಸು. ಅಂದರೆ ಒಂದು ರೀತಿಯಿಂದ ಯೋಗಿ ಅಂದರೆ ಬಿ ಆಲ್ವೇಸ್ ಇಂಟ್ರೋವರ್ಟ್. ಒಳಗಿಂದ ಚಿಂತನೆ ನಡೆಯಲಿ, ಎಕ್ಸ್ಟ್ರೋವರ್ಟ್ ಆಗಬೇಡ. ಇದು ಯೋಗಿ ಅನ್ನೋದರದ್ದು ಒಂದು ಪ್ರಚಲಿತವಾದಂಥ ಯೋಗಶಾಸ್ತ್ರದ ಪರಂಪರೆಯಲ್ಲಿ ಇವತ್ತು ಜನರಲ್ಲಾಗಿ ಮಾಡುವ ಅರ್ಥ ಇದು. ಅಂತರ್ಮುಖನಾಗು ಒಳಗಿನಿಂದ. ಯಾಕೆಂದರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಒಳಗೆ ಇದೆ. ನೀನು ಹೊರಗಿನಿಂದ ಹುಡುಕಿದ್ರೆ ಸಿಗೋಲ್ಲ. ನೀನು ಒಳಗೆ ಹುಡುಕಿದರೆ ಎಲ್ಲ ಪ್ರಾಬ್ಲಮ್ಸ್ಗಳಿಗೆ ಆನ್ಸರ್ ಇದೆ ಅಲ್ಲಿ. ಪ್ರಶ್ನೆಗಳಿರುವುದು ಒಳಗೆ, ಉತ್ತರ ಇರುವುದು ಒಳಗೆ. ಹೊರಗಿಂದ ಯಾಕೆ ಹುಡುಕ್ತೀನಿ? ಇದು ಒಂದು ಕಥೆ ಇದೆ, ಜಾನಪದ ಕಥೆ, ತಮಿಳುನಾಡಿನಲ್ಲಿ ಬಹಳ ರೋಚಕವಾದ ಕಥೆ. ನಮ್ಮ ಕಥೆಯೂ ಅದೇ, ಎಲ್ಲರ ಸಾಧನೆಯ ಕಥೆ, ಸಾಧಕರೆಲ್ಲರೂ ತಿಳಿದುಕೊಳ್ಳಬೇಕಾದ ಕಥೆ. ಏನು ಅಂದರೆ, ಒಬ್ಬ ಹೆಣ್ಣುಮಗಳು, ಬಡವಳು, ಅವಳು ಒಂದು ಪಾಪ 50 ಪೈಸೆಯಲ್ಲೂ ಬಿದ್ದು ಹೋಯಿತು. ಮನೆ ಎದುರು ರಸ್ತೆಯಲ್ಲಿ ರೋಡ್ ಲೈಟ್ ಇದೆ. ಆ ರೋಡ್ ಲೈಟ್ನ ಬೆಳಕಿನಲ್ಲಿ ಹುಡುಕ್ತಾ ಇದ್ದಾಳೆ. ಏನು ಹುಡುಕ್ತಾ ಇದೆಯಾ ಅಜ್ಜಿ? ಅದು ನಂದೊಂದು 50 ಪೈಸೆ ಬಿದ್ದು ಹೋಗಿದೆ. 50 ಪೈಸೆ. ಆವಾಗ ಇನ್ನೂ ಹಿಂದಿನ ಕಥೆ ಆದರೆ 8 ಆಣೆ ಯಾವುದೊಂದು ಬಿಸಾಡಿ ಹೋಗಿದೆ, ದುಡ್ಡು, ಒಂದು ಕಾಯಿನ್ ನಾಣ್ಯ ಬಿದ್ದು ಹೋಗಿದೆ. ಅದಕ್ಕೋಸ್ಕರ ಹುಡುಕ್ತಾ ಇದ್ದೇನೆ. ಎಲ್ಲಿ ಬಿತ್ತು ಅಜ್ಜಿ? ಅದು ಮನೆ ಒಳಗೆ ಬಿದ್ದದ್ದು. ಮತ್ತು ಇಲ್ಲಿ ಹುಡುಕ್ತೇನೆ, ಅಲ್ಲಿ ದೀಪ ಇಲ್ಲ, ಇಲ್ಲಿದೆ, ಅದಕ್ಕೆ ಹುಡುಕ್ತೇನೆ. ಬಿದ್ದದ್ದು ಮನೆ ಒಳಗೆ, ಅಲ್ಲಿ ಕತ್ಲೆ ಅಂತ ಬೆಳಕಿದ್ದಲ್ಲಿ ಹುಡುಕ್ತಾ ಇರೋದು. ಹೊರಗಿಂದ ಹುಡುಕೋದು ನಮ್ಮ ಸಾಧನೆ ಇದೆ. ಹೊರಗಿಂದ ಎಕ್ಸ್ಟರ್ನಲ್ ಇರೋದು ಒಳಗೆ, ಹುಡುಕೋದು ಹೊರಗೆ. ಅವಳು ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾಳೆ. ಒಳಗೆ ದೀಪ ಇಲ್ಲ, ದೀಪ ಹಚ್ಚಲಿಕ್ಕೆ ಎಣ್ಣೆ ಇಲ್ಲ, ಅದಕ್ಕೆ ಹೊರಗೆ ಲೈಟ್ ಇದೆಯಪ್ಪ ಸರ್ಕಾರದ್ದು, ಹುಡುಕ್ತಾ ಇದ್ದೀನಿ ಅಂತಾನೆ ಅವಳು. ಆದರೆ ದೀಪ ಅಲ್ಲ, ಎಲ್ಲಿ ದೀಪ ಇಲ್ಲವೋ ಅಲ್ಲಿ ನಾಣ್ಯ ಇದೆ, ಎಲ್ಲಿ ದೀಪ ಇದೆಯೋ ಅಲ್ಲಿ ಏನೂ ಇಲ್ಲ. ನಾವು ದೀಪ ಇಲ್ಲ, ದೀಪ ಇದೆ ಅಂತ ಹೊರಗಿಂದ ಹುಡುಕ್ತೇವೆ, ಅಲ್ಲಿ ಏನೂ ಸಿಗೋಲ್ಲ. ದೀಪ ಇಲ್ಲ ಅಂತ ಒಳಗೆ ಹುಡುಕಲೇ ಇಲ್ಲ, ಅಲ್ಲಿ ಎಲ್ಲ ಇದೆ. ಅದರಿಂದ ಕೃಷ್ಣ ಹೇಳೋದು, ನಿನ್ನ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಒಳಗೆ ಇದೆಯಪ್ಪ, ಒಳಕ್ಕೆ ಹೋಗು. ಯೋಗಿ ಭವ, ತಸ್ಮಾತ್ ಯೋಗಿ ಭವ ಅರ್ಜುನ. ಅಂತರ್ಮುಖಿಯಾಗು, ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಅಲ್ಲಿದೆ. ಯಾವ ಪಂಡಿತರ ಹತ್ರ ಪ್ರಶ್ನೆ ಉತ್ತರ ಕೇಳಲಿಕ್ಕೆ ಹೋಗೋದು ಬೇಡ. ನೀವು ಅಂತರ್ಮುಖಿ ಆದರೆ ನಮ್ಮ ಪ್ರಶ್ನೆಗಳಿಗೆ ನಮ್ಮಲ್ಲೇ ಉತ್ತರ ಇದೆ. ಆದರೆ ನಮಗೇನು ಅಂದರೆ, ನಮ್ಮ ತಲೆ ಇರೋದು ಪ್ರಶ್ನೆ ಮಾಡಲಿಕ್ಕೆ ಮಾತ್ರ, ಉತ್ತರ ಕೊಡುವ ತಲೆ ಬೇರೆ ಇದೆ ಅಂತ ತಿಳ್ಕೊಂಡು ಭ್ರಮಿಸಿಬಿಟ್ಟು ಯಾರ್ಯಾರ ಹತ್ರ ಹೋಗಿ ಸ್ವಾಮಿ ಇದಕ್ಕೇನು ಉತ್ತರ ಅಂತ ಯಾರ್ಯಾರ ತಲೆಗೆ ಜಪ್ಪಿಕೊಳ್ತೇವೆ. ಅವರಿಗೂ ಗೊತ್ತಿರೋದಿಲ್ಲ. ಆದರೆ ನಮ್ಮ ಹತ್ರ ಗೊತ್ತಿರೋದಿಲ್ಲ ಅಂತ ಹೇಳೋದಿಲ್ಲ. ಒಂದೋ ನೀನು ಅಯೋಗ್ಯ ಇದ್ದೀನಿ ನೀನು ಹೇಳೋಲ್ಲ ಅಂತಾರೆ, ಒಂದೋ ಏನೋ ತಪ್ಪು ಹೇಳ್ತಾರೆ ಅಷ್ಟೇ. ಹಾಗಾಗಿ ಸಂತುಷ್ಟ ಸತತಂ ಯೋಗಿ, ಯಾವಾಗಲೂ ಅಂತರ್ಮುಖಿಯಾಗಿ ಒಳಗಿನ ಚಿಂತನೆಯನ್ನು ಜಾಗೃತಗೊಳಿಸು. ಆಮೇಲೆ ಇದು ಒಂದು ಅರ್ಥ ಆಯಿತು. ಇನ್ನು ಏನೇನು ಅರ್ಥಗಳು? ಯೋಗ ಅಂದರೆ ಪುರಾಣಗಳಲ್ಲಿ ವ್ಯಾಸರು ಹೇಳಿರ್ತಕ್ಕಂಥ ಅರ್ಥವನ್ನು. ಈ ಅಂತರ್ಮುಖ ಏನು ಮಾಡಬೇಕು? ಯಾಕೆಂದರೆ ಬೌದ್ಧರಲ್ಲಿ ಒಂದು ಅಂತರ್ಮುಖತೆ ಇದೆ. ದೆ ಕಾಲ್ ಇಟ್ ವಿಪಶ್ಯನ ಯೋಗ ಅಂತ ಒಂದು ಹೇಳ್ತಾರೆ ಅವರು. ಅದೇನು ಅಂದರೆ ಏನನ್ನು ಕಾಣೋದು, ಏನನ್ನು ಕಾಣದೇ ಇರುವುದು. ಯೋಗ ಅಂದರೆ ಏನು ಅಂದರೆ ಬ್ಲ್ಯಾಂಕ್ ಆಗೋದು. ಈಗ ಒಳಗೆಲ್ಲ ತುಂಬಿ ಹೋಗಿದೆ ಕೊಳೆ,
ಅದನ್ನೆಲ್ಲ ತೆಗೆದು ತೊಳೆದು ಬಿಟ್ಟರೆ ಬ್ಲ್ಯಾಂಕ್ ಆಯ್ತಲ್ಲ, ಅದೇ ಏನು ಬರುವುದಲ್ಲ, ಇರುವುದೂ ಅಲ್ಲ, ಇದ್ದದ್ದು ತೆಗೆದು ಬಿಡೋದು. ಅದಲ್ಲ, ಬ್ಲ್ಯಾಂಕ್ ಆಗುವುದಲ್ಲ. ಯಾಕೆ ಬ್ಲ್ಯಾಂಕ್ ಆಗೋದು? ಇದ್ದದ್ದನ್ನೆಲ್ಲ ತೊಳೆಯೋದು ಯಾಕೆ ಅಂದರೆ, ತೊಳೆದ ಮೇಲೆ ಯಾವುದೋ ಒಂದು ಸ್ವಚ್ಛ, ನಾವೀಗ ಕೋಣೆಯೆಲ್ಲ ಸ್ವಚ್ಛ ಮಾಡಿದ ಮೇಲೆ ಆಮೇಲೆ ಡೆಕೋರೇಟ್ ಮಾಡ್ತೇವೆ ಅದನ್ನು. ಅದು ಒಳ್ಳೆಯ ಹೊಸ ಸಾಮಾನು ತಂದು, ಟೇಬಲು, ಫರ್ನಿಚರು ಎಲ್ಲ, ಫ್ಲವರ್ ವೇಸು, ಅದು ಇದು. ಅಂದರೆ ಒಳಗಿನಿಂದ ಒಳ್ಳೆ ಬೆಲೆ ಬಾಳುವ ವಸ್ತುವನ್ನು ಇಡುವುದಕ್ಕೋಸ್ಕರ ಕೊಳೆ ತೊಳೆಯೋದಲ್ವ. ಕೊಳೆ ತೊಳೆಯುವುದೇ ಒಂದು ಸಾಧನೆ ಅಲ್ಲ. ಅದಕ್ಕೋಸ್ಕರ ವ್ಯಾಸರು ಹೇಳಿದರು, ತಸ್ಯಾಹ ಬ್ರಹ್ಮಣಿ ಸಂಯೋಗೋ ಯೋಗ ಇತ್ಯಭಿಧೀಯತೆ. ತೊಳೆದಿ ಅಲ್ವ, ಆಸನ ಪ್ರಾಣಾಯಾಮ ಮಾಡಿ ಒಂದು ಪಾಯಿಂಟೆಡ್ನೆಸ್ ಬಂತಲ್ಲ, ಆ ಮನಸ್ಸಿನಲ್ಲಿ ಭಗವಂತನನ್ನು ಕೂಡಿಸು, ಅದು ಯೋಗ. ನನ್ನ ಮನಸ್ಸಿಗೂ ಭಗವಂತನಿಗೂ ಆಗುವ ಯೋಗದ ಕಾಂಟ್ಯಾಕ್ಟ್ ಉಂಟಲ್ವ, ಅದಕ್ಕೆ ಯೋಗ ಅಂತ. ಅಂದರೆ ಈ ಒಳಗಿಂದ ಚಿಂತನೆ ಮಾಡು, ಯಾವುದನ್ನು? ದೇವರ ಬಗ್ಗೆ ಚಿಂತನೆ ಮಾಡು. ಯೋಗಿ ಭವ ಅಂದರೆ ದೇವರ ಬಗ್ಗೆ ಚಿಂತನೆ ಮಾಡುವಂಥ ಇನ್ನೊಂದು ಅರ್ಥ ಬಂತು. ಅದಕ್ಕೆ ಸಂಬಂಧಪಟ್ಟು ನಮ್ಮ ಆ್ಯಟಿಟ್ಯೂಡ್ ಹೇಗಿರಬೇಕು ಅನ್ನೋದನ್ನು ಯೋಗಿ ಅನ್ನೋ ಶಬ್ದ ಹೇಳುತ್ತೆ. ಯೋಗ ಅಂದರೆ ಕೃಷ್ಣ ಗೀತೆಯಲ್ಲಿ ಹೇಳ, ಇದೆಲ್ಲ ಪುರಾಣಗಳದ್ದಾಯಿತು, ಪತಂಜಲಿ ಯೋಗದ್ದಾಯಿತು, ಸಾಕ್ಷಾತ್ ಕೃಷ್ಣನೇ ಕೊಟ್ಟಿರ್ತಕ್ಕ ಡೆಫಿನಿಷನ್ ಎರಡಿದೆ. ಎರಡೇನು, ತುಂಬ ಇದೆ. ಅದನ್ನು ಸ್ಥೂಲವಾಗಿ ನೋಡೋಣ. ಅವನು ಹೇಳ್ತಾನೆ, ಯೋಗ ಕರ್ಮಸ್ಸು ಕೌಶಲಂ. ಅಂದರೆ ನಿನ್ನ ಏನು ಮಾಡ್ತೀಯೋ ಅದನ್ನು ಶ್ರದ್ಧೆಯಿಂದ ಮಾಡು, ಪರ್ಫೆಕ್ಟಾಗಿ ಮಾಡು, ಪ್ರಾಮಾಣಿಕತೆಯಿಂದ ಮಾಡು, ಅದು ಯೋಗ ಅಂತ. ಅಂದರೆ ಪರ್ಫೆಕ್ಷನ್ ಇನ್ ಅವರ್ ಡ್ಯೂಟಿ. ನಾವು ಅದೇ ಇಲ್ಲ, ನಾವೊಂದು ಜಾಬಿಗೆ ಸೇರಿರ್ತೇವೆ. ಜಾಬಿಗೆ ಸೇರಿದರೆ ನಮಗೆ ನಾವು ಮಾಡ್ತಕ್ಕ ಕೆಲಸದ ಬಗ್ಗೆ ಶ್ರದ್ಧೆ ಇರೋದಿಲ್ಲ, ಉಪಾಯ ಇಲ್ಲ, ಹೊಟ್ಟೆಪಾಡು, ಏನು ಮಾಡೋದು? ಈ ಕೆಲಸ ಸಿಗಿ ನನಗೆ ಇಂಟ್ರೆಸ್ಟ್ ಇಲ್ಲ ಸ್ವಾಮಿ, ಆದರೂ ಏನು ಮಾಡೋದು? ಬದುಕಬೇಕಲ್ಲ, ಅದಕ್ಕೆ ಮಾಡ್ತಾ ಇದ್ದೇನೆ, ಪ್ರಾರಬ್ಧ ಕರ್ಮ ಅಂತ. ಅವನಿಗೆ ಕರ್ಮ ಡ್ಯೂಟಿ, ಒಂದು ಪ್ರಾರಬ್ಧ ಕರ್ಮ. ಒಂದು ಸುಮ್ಮನೆ ಹೇಗೋದು, ಮತ್ತೇನು ಮಾಡೋದು? ಈ ತಾನು ಏನನ್ನು ಮಾಡ್ತಾನೆ ಅದರ ಬಗ್ಗೆ ಅವನಿಗೆ ತೃಪ್ತಿ ಇಲ್ಲ, ಶ್ರದ್ಧೆ ಇಲ್ಲ, ಅದನ್ನು ಮಾಡ್ತಾನೆ. ಅವನು ಯಾವಾಗಲೂ ಇನ್ನೊಬ್ಬರು ಉದ್ಯೋಗದ ಮೇಲೆ, ಪ್ರತಿಯೊಬ್ಬ ಉದ್ಯೋಗಿಗಳಿಗೂ ಇರುತ್ತೆ, ನಮ್ಮದು ಬಿಡಿ ಸ್ವಾಮಿ, ಅವ್ರು ನೋಡಿ ಎಷ್ಟು ಆರಾಮವಾಗಿದ್ದಾರೆ ಅಂತ. ಬೇರೆಯವರು ಹೋಗುವ ಕೆಲಸ ಒಳ್ಳೆಯದು, ನಾನು ಹೋಗೋ ಕೆಲಸ ಒಳ್ಳೆಯದಲ್ಲ, ನಾನು ಮಾಡುವ ಕೆಲಸ ಒಳ್ಳೆಯದು. ಇದು ಸಾಮಾನ್ಯ ಜನರಲ್ ಟೆಂಡೆನ್ಸಿ. ಇನ್ನೊಬ್ಬರು ಜಾಬ್ ಒಳ್ಳೆಯದು, ನನಗೆ ಸಿಕ್ಕಿದ ಜಾಬ್ ಒಳ್ಳೆಯದಲ್ಲ ಅಂತ. ಅವರಿಗೆ ಅದೇ ಸಿಕ್ಕಿದ್ರು ಅದೇ ಭಾವನೆ, ಅವರು ಇನ್ನೊಬ್ಬರು ಒಳ್ಳೆಯದು ಅಂತ ಹೇಳಿಯೇ ಬದುಕೋರು ಅವರು. ಅವರಿಗೆ ಯಾವುದು ಸಿಕ್ಕಿತೋ ಅದು ಒಳ್ಳೆಯದಲ್ಲ, ಇದು ಸಿದ್ಧಾಂತ, ಇದು ಬೇಸಿಕ್ ಪ್ರಿನ್ಸಿಪಲ್. ಆದ್ದರಿಂದ ಕೃಷ್ಣ ಹೇಳ್ತಾನೆ, ನಿನಗೆ ಏನು ನಿನ್ನ ಜೀವನದಲ್ಲಿ ಕೆಲಸ ಅಥವಾ ಉದ್ಯೋಗ ಅಥವಾ ಏನೋ ಒಂದು ದಾರಿ ಸಿಕ್ಕಿತೋ ಅದನ್ನು ಪ್ರೀತಿಸು. ನಿನ್ನ ಜೀವನದಲ್ಲಿ ಯಾವ ದಾರಿ ನಿನ್ನ ಲೈವ್ಲಿಹುಡ್ಡಿಗೆ ಬೇಕಾಗಿ ನಿನಗೆ ಸಿಕ್ಕಿತೋ ಅದನ್ನು ಪ್ರೀತಿಸು, ಅದನ್ನು ಶ್ರದ್ಧೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಚೆನ್ನಾಗಿ ಮಾಡು. ಡೂ ಇಟ್ ಪರ್ಫೆಕ್ಟ್ಲಿ ವಿತ್ ಫೇತ್ ಆ್ಯಂಡ್ ಸ್ಟ್ರೇಟ್ ಫಾರ್ವರ್ಡ್ನೆಸ್. ಅದು ಯೋಗ. ನೋಡಿ, ಕೃಷ್ಣ ಯೋಗ ಕರ್ಮಸು ಕೌಶಲಂ. ಪರ್ಫೆಕ್ಷನ್ ಇನ್ ಅವರ್ ಡ್ಯೂಟಿ ಈಸ್ ಯೋಗ. ನಾವು ಮಾಡಬೇಕಾದ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದರೆ ಒಂಥರ ಅದರಿಂದ ಕಂಟೆಂಟ್ಮೆಂಟ್ ಇರ್ತದೆ. ಅದೇ ಸಂತೋಷ, ತೃಪ್ತಿ. ನನಗೆ ಸಿಕ್ಕಿದ ಸಂಬಳದಲ್ಲೂ ತೃಪ್ತಿ ಇದೆ, ನಾನು ಮಾಡುವ ಕೆಲಸದಲ್ಲೂ ತೃಪ್ತಿ ಇದೆ, ಯಾಕಂದರೆ ನಾನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ಆ ಪ್ರಾಮಾಣಿಕವಾಗಿ ಮಾಡಿದ್ದಕ್ಕೆ ಏನು ಸಿಗಬೇಕೋ ಅದು ನನಗೆ ಸಿಕ್ಕಿದೆ. ನಮ್ಮಲ್ಲಿ ಇಂಥವ್ರು ಇದ್ದಾರೆ ಇವತ್ತಿಗೂ. ಅದರಿಂದ ಏನೋ ಒಂದು ಸೂರ್ಯೋದಯ ಸೂರ್ಯಾಸ್ತ ಆಗ್ತಾಯಿದೆ. ಇಷ್ಟು ಕರಪ್ಷನ್ನು, ಸರ್ಕಾರ, ರಾಜಕೀಯ ಅಂದರೆ ನಮಗೆ ಮೂಗು ಸರ್ವಾಂಗಗಳನ್ನು ಮುಚ್ಚಿಕೊಳ್ಳುವ ಅನ್ನುವಷ್ಟು ಹೇಸಿಗೆ ಆಗುತ್ತಲ್ಲ. ಆದರೂ ಅಂಥ ಒಂದು ಹೊಲಗೆಟ್ಟ ರಾಜ್ಯತಂತ್ರದಲ್ಲಿ ತುಂಬ ದೇವರ ಸೇವೆ ಅಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿದ್ದಾರೆ. ನನಗೆ ಅದು ಒಂದು ಅನುಭವ ಹೇಳ್ತೇನೆ. ನಾನು ಬೆಂಗಳೂರಿನಲ್ಲೇ ನಾನು ಬೇರೊಂದು ಕಡೆ ಉಪನ್ಯಾಸ ಮಾಡ್ತಾ ಇದ್ದೆ. ಬೇರೊಂದು ಕಡೆ ಉಪನ್ಯಾಸ ಮಾಡ್ತಾ ಇದ್ದಾಗ ಒಬ್ಬರು ಉಪನ್ಯಾಸ ಮುಗಿದ ಮೇಲೆ ಬಂದು ಅವರು ಏನೂ ಹೇಳಲಿಲ್ಲ. ಬಂದರು, ನಮಸ್ಕಾರ ಮಾಡಿದರು, ಒಂದು ಕವರ್ ಕೊಟ್ಟರು, ತಗೊಂಡೆ, ನಾನು ಕಿಸೆ ಹಾಕ್ಕೊಂಡೆ. ನಾನು ಮನೆ ಹೋಗಿ ನೋಡಿದೆ, ಅದರೊಂದು ಪತ್ರ ಇತ್ತು. ಪತ್ರ ಮತ್ತು ಅದರ ಜೊತೆಗೆ ಒಂದು ಚೆಕ್ಕು. ಪತ್ರ ಏನು ಬರೆದಿದ್ದಾರೆ ನೋಡಿದೆ. ಅವರು ಬರೀತಾರೆ, ನಾನು ಈ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದ ಅರ್ಥ ವಿಭಾಗದ ಮುಖ್ಯ ಅಧಿಕಾರಿ, ಚೀಫ್ ಸೆಕ್ರೆಟರಿ ಸಮಥಿಂಗ್ ಲೈಕ್ ದ್ಯಾಟ್ ಆಫ್ ಫೈನಾನ್ಸ್. ಯಾವುದೋ ಒಂದು, ಅದು ಕರೆಕ್ಟ್ ನೆನಪಿಲ್ಲ ನನಗೆ, ಅಂತೂ ಯಾವುದೋ ಒಂದು
ಆರ್ಥಿಕ ವಲಯದಲ್ಲಿ ಬಹಳ ದೊಡ್ಡ ಹುದ್ದೆಯಲ್ಲಿದ್ದಾರೆ, ಮುಖ್ಯಾಧಿಕಾರಿ, ಚೀಫ್ ಆಫೀಸರ್ ಏನೋ ಆಗಿದ್ದಾರೆ. ಅವರು ಬರೀತಾರೆ, ದಿನ ಬರ್ತಿದ್ರು, ದಿನ ಒಂದು ಸೈಲೆಂಟಾಗಿ ನಮಸ್ಕಾರ ಮಾಡಿ ಹೋಗೋರು. ನಾನು ಆರ್ಥಿಕ ವಿಭಾಗದ ಮುಖ್ಯ ಅಧಿಕಾರಿ, ನನಗೆ ಸರ್ಕಾರ ಸಾಕಷ್ಟು ಸಂಬಳ ಕೊಡುತ್ತೆ. ಮೊನ್ನೆ ಯಾವುದೋ ಒಂದು ಸ್ಪೆಷಲ್ ಡ್ಯೂಟಿಗೆ ಡೆಲಿಗೇಷನ್ ನನ್ನನ್ನು ಕಳಿಸಿತು. ಆ ಡೆಲಿಗೇಷನ್ನಲ್ಲಿ ನಾನು ಮೆಂಬರ್ ಆಗಿ ನನ್ನನ್ನು ಕಳಿಸಿತು. ನಾನು ಅದಕ್ಕೆ ಹೋಗಿ ಆ ಡೆಲಿಗೇಷನ್ನಲ್ಲಿ ಭಾಗವಹಿಸಿದ್ದಕ್ಕೋಸ್ಕರ ನನಗೆ ಎಕ್ಸ್ಟ್ರಾ ಎಷ್ಟೋ ಆನರೇರಿಯಂ ಕೊಟ್ಟರು. ಅವ್ರು ಹೇಳೋದು, ನನಗೆ ಅದಕ್ಕೋಸ್ಕರ ಎಕ್ಸ್ಟ್ರಾ 30,000 ರೂಪಾಯಿ ಆನರೇರಿಯಂ ಕೊಟ್ಟರು. ನೋಡಿ ಯಾರಿಗೆ ಕಹಿ ಆಗುತ್ತೆ ರೀ. ಅವ್ರು ಹೇಳ್ತಾರೆ, ನನಗೆ ಒಂದು ತಿಂಗಳಿಗೆ ಹೊಟ್ಟೆ ತುಂಬ ಸಂಸಾರ ನಿರ್ವಹಣೆ ಮಾಡಲಿಕ್ಕೆ ಬೇಕಾದಷ್ಟು ಸಂಬಳ ಸಿಗುತ್ತೆ, ನನಗೆ ಈ 30,000 ರೂಪಾಯಿ ಅಗತ್ಯ ಇಲ್ಲ. ಇಂಥ ಅಧಿಕಾರಿಗಳಿದ್ದಾರೆ ಇವತ್ತು. ನನಗೆ ಈ 30,000 ರೂಪಾಯಿ ಅಗತ್ಯ ಇಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂದರೆ, ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೆ ದೇವರ ದರ್ಶನಕ್ಕೆ ಅಂತ. ಅಲ್ಲಿ ನೀರು ಕೇಳಿದರೆ ಇಲ್ಲಿ ಟ್ಯಾಪ್ ಸಿಸ್ಟಮ್ ಸರಿ ಇಲ್ಲ, ನೀರು ಕೊಡ್ಲಿಕ್ಕೆ ಆಗೋದಿಲ್ಲ ಹೇಳಿದರು. ಊಟಕ್ಕೆ ಕೂತಾಗ ಅದಕ್ಕೆ 10,000 ರೂಪಾಯಿ ಅವ್ರಿಗೆ ಕೊಟ್ಟೆ, ಇಲ್ಲೊಂದು ಟ್ಯಾಪ್ ಸಿಸ್ಟಮ್ ಸರಿ ಮಾಡಿ ಅಂತ. ಆಮೇಲೆ ನನಗೆ ಬಾಲ್ಯದಲ್ಲಿ ಪಾಠ ಹೇಳಿದಂಥ ಒಬ್ಬರು ವಿದ್ವಾಂಸರಿದ್ದಾರೆ ಇಲ್ಲಿ, ಅವ್ರಿಗೆ 10,000 ರೂಪಾಯಿ ಕೊಟ್ಟೆ, ಮತ್ತು 10,000 ರೂಪಾಯಿ ಉಳಿದು ಅದನ್ನು ನಿಮ್ಗೆ ಕೊಟ್ಟಿದ್ದೇನೆ, ಏನು ಬೇಕಾದ್ರೆ ಮಾಡಿ. ನೋಡಿ ಇಂಥ ನಿಸ್ಪೃಹ ಅಧಿಕಾರಿಗಳಿದ್ದಾರೆ. ನಾನು ಮರುದಿವಸ ಸಿಕ್ಕಿದಾಗ ಹೇಳಿದೆ, ಅಲ್ಲ ನೀವು ನಿನ್ನೆ ಕವರ್ ಕೊಟ್ಟರೆ ಕಿಸೆ ಹಾಕ್ಕೊಂಡೆ, ಅದು 10,000 ರೂಪಾಯಿ ಇಟ್ಟಿದ್ದೀರಿ, ಏನು ಮಾಡಬೇಕು ನಾನು ಅದನ್ನು, ನಿಮ್ಮ ಅಪೇಕ್ಷೆ ಏನು ಅಂತ ಹೇಳಿ ಅದಕ್ಕೆ ಏನು ಹೇಳಿದ್ರು ಗೊತ್ತಾ, ನಿಮ್ಮ ಕೈಗೆ ಕೊಡೋ ತನಕ ಅದು ನನ್ನ ಸೊತ್ತು, ನಿಮ್ಮ ಕೈಗೆ ಕೊಟ್ಟ ಮೇಲೆ ಅದು ನಿಮ್ಮ ಸೊತ್ತು, ಏನು ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟದ್ದು, ನನಗೆ ರೈಟ್ ಇಲ್ಲ. ನೀವು ಏನು ಬೇಕಾದರೂ ಮಾಡಿ, ಅದು ನಿಮ್ಮ ಸೊತ್ತು, ಇಂಥದ್ದು ಮಾಡಿ ಅಂತ ಹೇಳುವ ಅಧಿಕಾರ ನನಗಿಲ್ಲ. ನಾನು ನಿಮಗೆ ಕೊಟ್ಟೆ, ಕೃಷ್ಣಾರ್ಪಣ, ಮುಗಿದೋಯ್ತು. ತುಂಬ ಆನಂದ ಆಯಿತು ನನಗೆ. ಆಗಲಿ, ಒಬ್ಬರಿಬ್ಬರು ಅಧಿಕಾರಿಗಳ ಇಂಥವ್ರು ಇವತ್ತಿಗೂ ನಮ್ಮ ಸರ್ಕಾರದ ಯಂತ್ರದಲ್ಲಿ ಸಿಕ್ಕಾಕೊಂಡಿದ್ದಾರಲ್ಲ, ಹಾಗಾಗಿ ದೇಶ ಉಳಿದಿದೆ. ಅದನ್ನು ಹೇಳಿದ್ರು, ಯೋಗ ಏನು ಪ್ರತಿಯೊಂದನ್ನು ಭಗವಂತನ ಚಿಂತನೆಗೋಸ್ಕರ ಇಡು, ಅದಕ್ಕೋಸ್ಕರ ಪ್ರಾಮಾಣಿಕವಾಗಿ ಕೆಲಸ ಮಾಡು. ಯಾಕೆಂದರೆ ಅದು ದೇವರ ಪೂಜೆ, ನಾನು ಮಾಡುವ ಪ್ರತಿಯೊಂದು ಕ್ರಿಯೆಯು ದೇವರ ಪೂಜೆ ಅಂತ ಪ್ರಾಮಾಣಿಕವಾಗಿ ಮಾಡು, ಶ್ರದ್ಧೆಯಿಂದ ಮಾಡು, ತೃಪ್ತಿಯಿಂದ ಮಾಡು, ಅದು ಯೋಗ. ಸತತಂ ಯೋಗಿ. ಆಮೇಲೆ ಮತ್ತೆ ಯೋಗ ಅಂದರೆ ಏನು ಅಂದರೆ, ಸಮತ್ವಂ ಯೋಗ ಉಚ್ಯತೆ ಹೇಳ್ತಾನೆ. ಜೀವನದಲ್ಲಿ ತೃಪ್ತಿಯಿಂದ ಬದುಕಬೇಕಾಗಿದ್ದರೆ ಒಂದು ಬ್ಯಾಕ್ಗ್ರೌಂಡ್ ಬೇಕು ಮನಸ್ಸಿಗೆ, ಒಂದು ಸೈಕೋಥೆರಪಿ. ಏನು ಅಂದರೆ ಸಮತ್ವಂ ಯೋಗ ಅಂತ. ಜೀವನದಲ್ಲಿ ಎಲ್ಲವನ್ನು ಅಂದರೆ ದ್ವಂದ್ವ, ಜೀವನದಲ್ಲಿ ಬರುವ ದ್ವಂದ್ವಗಳಿದ್ದಾವಲ್ಲ, ಸೋಲು ಗೆಲುವು, ಸುಖ ದುಃಖ, ಹುಟ್ಟು ಸಾವು, ಹಗಲು ರಾತ್ರಿ, ಲಾಭ ನಷ್ಟ, ಇವು ದ್ವಂದ್ವಗಳು. ಈ ದ್ವಂದ್ವಗಳು ಇರುವಂಥದ್ದೇ ಅಲ್ವ. ಅಲ್ಲಿ ಒಂದು ಬೇಕು ಒಂದು ಬೇಡ ಅಂತ ಹೇಳಲಿಕ್ಕೆ ಉಂಟು. ಅದು ಒಂದು ಬೇಕು ಒಂದು ಬೇಡ ಅಂತ ದ್ವಂದ್ವವೇ ಆಗೋಲ್ಲ. ಹಗಲು ರಾತ್ರಿ ಅನ್ನೋದು ಅದು ಗಂಡ ಹೆಂಡತಿ ಇದ್ದ ಹಾಗದು. ದಾಂಪತ್ಯ ಬೇಕು ಅಂದರೆ ಒಂದು ಬೇಕು ಒಂದು ಬೇಡ ಅಂದರೆ ಅದು ಯಾವುದು ಹಗಲು ಯಾವುದು ರಾತ್ರಿ ಅಂತ ಅದು ಬೇರೆ ಬೇರೆ ದಾಂಪತ್ಯದಲ್ಲಿ ಬೇರೆ ಬೇರೆ. ಅಂದರೆ ಒಟ್ಟಿನಲ್ಲಿ ಅವು ಜೊತೆ ದಾಂಪತ್ಯದ ಹಾಗೆ ಅದು ಹಗಲು ರಾತ್ರಿ, ಸೋಲು ಗೆಲುವು, ಸುಖ ದುಃಖ, ಹುಟ್ಟು ಸಾವು, ಒಂದನ್ನು ಬಿಟ್ಟು ಒಂದು ಇರೋದೇ ಇಲ್ಲ. ಅದರಿಂದ ಯಾವುದು ಒಟ್ಟಿಗೆ ಇರೋದೋ ಅದ್ರಲ್ಲಿ ಒಂದು ಬೇಕು ಒಂದು ಬೇಡ ಅಂತ ಹೇಳೋದು ಮೂರ್ಖತನ ಅಲ್ವ. ದ್ವಂದ್ವ ಅಂತಂದರೆ ಒಟ್ಟಿಗೆ ಇರೋದು, ಅದು ಅದರಲ್ಲಿ ಒಂದು ಬೇಕು ಒಂದು ಬೇಡ ಅಂತ ದ್ವಂದ್ವ ಆಗೋದು ಹೇಗೆ? ಅದು ದ್ವಂದ್ವ ಅಂದರೆ ಜೊತೆಗೆ ಇರುವ ಎರಡು ವಸ್ತುಗಳು ಅಂತ. ಅಂದರೆ ಸುಖ ಬೇಕು ಅಂದರೆ ದುಃಖಕ್ಕೆ ನಾವು ತಯಾರಿರಲೇಬೇಕು. ಯಾಕೆಂದರೆ ಸುಖ ಇಲ್ಲದ ದುಃಖ ಅಂತ ಜಗತ್ತಿನಲ್ಲಿ ಈ ತನಕ ಯಾರೂ ಅನುಭವಿಸಿದ್ದಿಲ್ಲ. ಆದ್ದರಿಂದ ಇದು ಸಮತ್ವ. ದುಃಖ ಬಂದರೆ ಹೌದು ಸ್ವಾಮಿ ನನಗೆ ಸುಖ ಬೇಕಲ್ವ, ಸುಖ ಬೇಕು ದುಃಖ ಬೇಕು ಪಡ್ಕೋಬೇಕು, ಅದನ್ನು ತಲೆಬಿಸಿ ಮಾಡಿಕೊಂಡು ಏನು ಉಪಯೋಗ ಅಂತ ಕೂಲಾಗಿ ಬಂದ ದುಃಖವನ್ನು ಫೇಸ್ ಮಾಡುವನು ಯೋಗಿ. ಇದು ಮಾನಸಿಕವಾಗಿ ಅಗತ್ಯವಾಗಿರತಕ್ಕಂಥ ಪ್ರತಿಯೊಬ್ಬರಿಗೆ, ವೇದಾಂತಿಗಳಿಗೆಲ್ಲ, ಯಾರೇ ಒಬ್ಬನು ಮನೋರೋಗಿಗೆ ತೀರಾ ಅವಶ್ಯವಾಗಿರ್ತಕ್ಕಂಥದ್ದು ಈಕ್ವಿಲಿಬ್ರಿಯಮ್, ಬ್ಯಾಲೆನ್ಸ್, ಮೆಂಟಲ್ ಬ್ಯಾಲೆನ್ಸ್. ಈ ಎಲ್ಲ ದ್ವಂದ್ವಗಳನ್ನು ಅವನು ನಷ್ಟ ಆದಾಗಲೂ ತಲೆಬಿಸಿ ಮಾಡಿಕೊಳ್ಳಲ್ಲ, ಅವನು ಒಂದು ಕೆಲಸದಲ್ಲಿ ಫೇಲ್ಯೂರ್ ಆದಾಗ ತಲೆಬಿಸಿ ಮಾಡಿಕೊಳ್ಳಲ್ಲ, ಸಕ್ಸಸ್ ಆದಾಗ ಹಾರಾಡ. ಇದು ಒಂಥರದ ಸಮದೃಷ್ಟಿ. ಅಂದರೆ
ಸಮದುಃಖ ಸುಖ ಕ್ಷಮಿ ಅಂತ ಹಿಂದೆ ಬಂದಿತ್ತು. ಅದರದ್ದೇ ಒಂದು ರೀತಿಯ ವಿಶ್ಲೇಷಣೆ. ಸುಖ ದುಃಖ ಮಾತ್ರ ಅಲ್ಲ, ಸೋಲು ಗೆಲುವು, ಲಾಭ ನಷ್ಟ ಎಲ್ಲದಲ್ಲೂ ಸಮಾನವಾದ ದೃಷ್ಟಿ. ಯಾಕೆಂದರೆ ಜೀವನ ಆದಮೇಲೆ ಇದೆಲ್ಲರೂ ಇರುವಂಥದ್ದೇ. ಹುಟ್ಟು ಸಾವು, ಸಾವಿಗೂ ಅವನು ಕಂಗೆಡುವುದಿಲ್ಲ. ಯಾಕೆಂದರೆ ಅಲ್ಲ ಸ್ವಾಮಿ, ಹುಟ್ಟಿದ ಮೇಲೆ ಸಾಯಲೇಬೇಕು. ಲೈಫ್ ಈಸ್ ಎ ಪ್ರಿಪರೇಷನ್ ಫಾರ್ ಡೆತ್. ಸಾಯಬಾರದು ಅಂದರೆ ಹುಟ್ಟಿದ ಮೇಲೆ ಸಾಯಲೇಬೇಕಲ್ಲ. ಆದ್ದರಿಂದ ಸಾಯಬಾರದು ಅಂತ ಯೋಚಿಸುವುದೇ ಯಾವುದು ಆಗಲೇಬೇಕೋ ಅದನ್ನು ಬೇಡ ಅಂತ ಬಯಸಿದಾಗ ಡಿಸಪಾಯಿಂಟ್ಮೆಂಟ್ ಕಟ್ಟಿಟ್ಟ ಬುತ್ತಿ ಅಲ್ವ. ಅದರಿಂದ ಸಾಯಲೇಬೇಕು, ಐ ಆಮ್ ಪ್ರಿಪೇರ್. ಯಾವಾಗ ಸಾಯಬೇಕು ಗೊತ್ತಿಲ್ಲ ನಮಗೆ ಅಂತ ಒಂದು ದಿವಸ ಸಾಯಲೇಬೇಕು, ನಾನು ಸಿದ್ಧ. ಈ ಸ್ಥಿತಿಯಲ್ಲಿ ಇದ್ದವನಿಗೆ ಸಾವು ಭಯಾನಕ ಆಗೋಲ್ಲ. ಸಾಯಬಾರ್ದು ಏನಾದರೂ ಮಾಡಿ ಆದಷ್ಟು ಹೆಚ್ಚು ಬದುಕಬೇಕು ಅಂತ ಬಯಸುವವರಿಗೆ ಊರ್ಧ್ವಶ್ವಾಸ ಇಳಿವಾಗಲೂ ಯಾರನ್ನಾದರೂ ಡಾಕ್ಟ್ರನ್ನ ಬರಲಿಕ್ಕೆ ಹೇಳಿಯಪ್ಪ, ಒಂದು ಸ್ವಲ್ಪ ಹೆಚ್ಚು ಬದುಕು ಹಾಗೆ ಮಾಡಿ ಅಂತಾನೆ. ಅವನಿಗೇನಂದ್ರೆ ಸಾಯಬೇಕು ಅಂತ ಗೊತ್ತು, ಆದರೆ ಆದಷ್ಟು ಹೆಚ್ಚು ಬದುಕಿ ಬಿಡೋಣ ಅಂತ. ಹಾಗಾಗಿ ಯೋಗಿ ಅಂದರೆ ಜೀವನದಲ್ಲಿ ಬರುವ ಎಲ್ಲ ದ್ವಂದ್ವಗಳನ್ನು ಸಮಾನವಾಗಿ ಸ್ವೀಕರಿಸುವ ಸಮದೃಷ್ಟಿ. ಅದು ನೆಮ್ಮದಿಯ ಬದುಕಿಗೆ ಬಹಳ ಮೂಲಭೂತವಾಗಿರತಕ್ಕ ಸೈಕಾಲಜಿ. ಅದನ್ನು ಸತತಂ ಯೋಗಿ. ಇನ್ನೊಂದು ಯೋಗ ಇದೆ, ಏನು ಸಮತ್ವಂ ಯೋಗ ಅಂತ. ಸಮದೃಷ್ಟಿ ಏನು? ಭಗವಂತನ ಎಲ್ಲ ರೂಪಗಳನ್ನು ಸಮಾನವಾಗಿ ನೋಡುವುದು. ಭಗವಂತನ ಆ ರೂಪ ದೊಡ್ಡದು, ಈ ರೂಪ ಚಿಕ್ಕದು ಅಂತ ತಾರತಮ್ಯ ಮಾಡಬೇಡ. ಭಗವಂತನ ಎಲ್ಲ ರೂಪಗಳನ್ನು ಸಮಾನವಾಗಿ ನೋಡುವುದು ಯೋಗ. ಅದನ್ನು ಬೆಳೆಸಿಕೊ. ಆಮೇಲೆ ಸಮಾಜದಲ್ಲಿರತಕ್ಕ ಎಲ್ಲರನ್ನೂ ಸಮದೃಷ್ಟಿಯಿಂದ ನೋಡು. ಆದರೆ ಭಗವಂತನ ರೂಪಗಳನ್ನು ನೋಡಿದ ಹಾಗಲ್ಲ. ಭಗವಂತನ ರೂಪಗಳು ಎಲ್ಲವೂ ಸಮಾನ, ಅಂದರೆ ಅದರಲ್ಲಿ ವ್ಯತ್ಯಾಸ ಇಲ್ಲ, ಮೇಲೂ ಕೀಳು ಇಲ್ಲ. ಸಮಾಜದಲ್ಲಿರ್ತಕ್ಕವರನ್ನು ಸಮಾನವಾಗಿ ನೋಡೋದು ಅಂದರೆ ಯಾರ ಮೇಲಿದ್ದಾರೋ ಅವರನ್ನು ಮೇಲೆ, ಯಾರು ಕೆಳಗಿದ್ದಾರೋ ಕೆಳಗೆ ಅಂತ ನೋಡುವುದೇ ಸಮಾನವಾಗಿ ನೋಡೋದು. ಎಲ್ಲರನ್ನು ಆಲ್ ಆರ್ ಈಕ್ವಲ್ ಅಂತ ನೋಡುವುದಲ್ಲ. ಆಲ್ ಆರ್ ಈಕ್ವಲ್ ಅಂತ ಹೇಳೋರಿಗೆ ಹುಚ್ಚರ ಆಸ್ಪತ್ರೆ ಸೇರಿಸ್ಬೇಕು. ಯಾಕೆಂದರೆ ಇಲ್ಲ ಯಾರು ಈಕ್ವಲ್ ಆಗಿ, ಆದರೂ ಆಲ್ ಆರ್ ಈಕ್ವಲ್, ಅದು ಮರ್ಯಾದೆಗೆಟ್ಟ ರಾಜಕಾರಣಿಗಳು ಮಾಡೋ ಭಾಷಣ. ಅದು ಆಲ್ ಆರ್ ಈಕ್ವಲ್ ಅಂತ ಉಂಟ ಎಲ್ಲಿ ಆದರೂ ಇಲ್ಲ. ಬರೇ ರಾಜಕಾರಣಿಗಳ ಭಾಷಣದಲ್ಲಿ ಆಲ್ ಆರ್ ಈಕ್ವಲ್ ಅಂತ. ಅಂದರೆ ನೋಡಿ, ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬನೂ ರಾಷ್ಟ್ರಪತಿ ಆಗಲಿಕ್ಕೆ ಯೋಗ್ಯ, ಆದರೆ ಆಗೋಲ್ಲ. ಅದು ಅಯೋಗ್ಯ ಅಂತ ಹೇಳಿ ಬೆಣ್ಣೆ ಹಚ್ಚಿಸಿ ನಿಮ್ಮನ್ನು ಮರಳು ಮಾಡಿ ಒಟ್ಟು ತಗೊಳ್ಳೋದು ಅಷ್ಟೇ. ಎಲ್ಲರೂ ಆಗಲಿ, ದಿನಕ್ಕೊಬ್ಬರಾದರೂ ಆಗೋಲ್ಲ. ಸೊ ಇದೆಲ್ಲವೂ ಬೋಗಸ್ ಸ್ಟೇಟ್ಮೆಂಟ್. ಈಕ್ವಾಲಿಟಿ ಈಸ್ ಎಗೇನ್ಸ್ಟ್ ದ ನೇಚರ್ ಆಫ್ ಯೋಗಿ. ಅಂದರೆ ದೇವರನ್ನು ಎಲ್ಲ ರೂಪಗಳಲ್ಲೂ ಸಮಾನವಾಗಿ ನೋಡುವುದು. ಇಲ್ಲಿ ಯಾರು ಹೇಗೆ ಇದ್ದಾರೋ ಅವರನ್ನು ಹಾಗೆ ನೋಡೋದು. ಅಂದರೆ ಪ್ರೋಟೋಕಾಲ್, ಟ್ರೀಟಿಂಗ್ ಎವ್ರಿಬಡಿ ಅಕಾರ್ಡಿಂಗ್ ಟು ದೇರ್ ಪ್ರೋಟೋಕಾಲ್. ಈಗ ಒಂದು ಮನೆಯಲ್ಲಿ ಯಜಮಾನನಾದವ ಎಲ್ಲರನ್ನೂ ಸಮಾನವಾಗಿ ಟ್ರೀಟ್ ಮಾಡಬೇಕು ಅಂದರೆ ಹೇಗೆ ರೀ? ಸಮಾನವಾಗಿ ಟ್ರೀಟ್ ಮಾಡೋದು ಅಂದರೆ ಮನೆಯಲ್ಲಿ ಮಕ್ಕಳು ಲೂಟಿ ಮಾಡೋದು ಅಂತ 2 ಬಾರಿಸೋದು, ಆಮೇಲೆ ಸಮಾನವಾಗಿ ಟ್ರೀಟ್ ಮಾಡಬೇಕು ಅಂತ ತಂದೆ ತಾಯಿಗೆ 2 ಬಾರಿಸ್ಬಿಡೋದು. ಎಲ್ಲರೂ ಸಮಾನವಾಗಿ ನೋಡಬೇಕು. ಮಕ್ಕಳನ್ನು ಒಂಥರ, ತಂದೆ ತಾಯಿಯನ್ನು ಒಂಥರ ನೋಡಬಾರ್ದು. ತಂದೆಯನ್ನು ತಂದೆಯಂತೆ ನೋಡೋದು, ತಾಯಿಯನ್ನು ತಾಯಿಯಂತೆ ನೋಡೋದು, ಮಗುವನ್ನು ಮಗುವಿನಂತೆ ನೋಡೋದು ಸಮದೃಷ್ಟಿ, ಹೊರತು ಎಲ್ಲರನ್ನು ಒಂದೇ ರೀತಿ ನೋಡೋದಲ್ಲ. ಅಂದರೆ ಈ ಸಮದೃಷ್ಟಿ ನೋಡಿ, ಸಮಾಜದಲ್ಲಿ ಸಮದೃಷ್ಟಿ ಅಂದರೆ ವಿಷಮದೃಷ್ಟಿ. ಯಾರ್ಯಾರು ಏನೇನೋ ಹಾಗೆ ನೋಡುವುದು, ಎಲ್ಲರನ್ನೂ ಏಕರೀತಿಯನ್ನು ನೋಡುವುದಲ್ಲ. ಅವ್ಯವಸ್ಥೆ ಆಗೋದಿತ್ತು ಮನೆಯಲ್ಲಿ ಎಲ್ಲರನ್ನು ಏಕರೀತಿ ನೋಡಿದರೆ. ಆದರೆ ದೇವರನ್ನು ಒಂದೇ ರೀತಿ ನೋಡಬೇಕು, ಸಮದೃಷ್ಟಿ. ಸಮಾಜದಲ್ಲಿ ಇರ್ತಕ್ಕ ಏರುಪೇರುಗಳನ್ನು ತದ್ವತ್ತಾಗಿ ಗ್ರಹಣ ಮಾಡಿ ಪ್ರೋಟೋಕಾಲ್ ಪ್ರಕಾರ ಅವರನ್ನು ಅಂದರೆ ಸಮಾಜದಲ್ಲಿ ತಾರತಮ್ಯಪೂರ್ವಕವಾಗಿ ಗ್ರಹಣ, ಭಗವಂತನಲ್ಲಿ ಯಾವ ತಾರತಮ್ಯವಿಲ್ಲದ ಸಮಾನತ್ವ ದೃಷ್ಟಿ. ಇದು ಯೋಗ. ನೋಡಿ, ಸಂಸ್ಕೃತದಲ್ಲಿ 2 ಅಕ್ಷರದಲ್ಲಿ ಎಷ್ಟು ಅರ್ಥ ತುಂಬಲಿಕ್ಕೆ ಬರುತ್ತೆ, ಇನ್ಯಾವ ಭಾಷೆಯಲ್ಲೂ ಆಗೋಲ್ಲ ಇದು. ಇದನ್ನು ಕನ್ನಡದಲ್ಲಿ ಅನುವಾದ ಮಾಡಿ ಭಗವದ್ಗೀತೆಯನ್ನು ಯೋಗಿ ಅನ್ನೋದನ್ನು 2 ಅಕ್ಷರದಲ್ಲಿ ಕನ್ನಡದಲ್ಲಿ ಅನುವಾದ ಮಾಡಿದ ಹೆಂಗೆ ಮಾಡೋದು? ಅದು 2 ಪೇಜ್ ಬರಿಬೇಕು. ಯೋಗಿ ಅನ್ನುವ 2 ಅಕ್ಷರ ಒಂದು ಇಡೀ ಲೈಫಿನ ಇತಿಹಾಸವನ್ನು ಹೇಳುತ್ತೆ, ಮನುಷ್ಯನ ಜೀವನದ ಕ್ರಮವನ್ನು ಹೇಳುತ್ತೆ, ಮನಸ್ಥಿತಿ, ದೇಹಸ್ಥಿತಿ ಎಲ್ಲವನ್ನು. ಇಷ್ಟೆಲ್ಲ ಅರ್ಥಗಳನ್ನು ತುಂಬಿ, ಅಂದರೆ ಈಕ್ವಲ್ ಟ್ರೀಟ್ಮೆಂಟ್ ಅಂದರೆ ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಅನ್ಈಕ್ವಲ್ಸ್ ಅಲ್ಲ. ಯಾಕೆಂದರೆ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜ್ಮೆಂಟ್ ಬಂದಿತ್ತು, ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಅನ್ಈಕ್ವಲ್ಸ್ ಆ್ಯಂಡ್ ಅನ್ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಈಕ್ವಲ್ಸ್ ಈಸ್ ಡಿಸ್ಕ್ರಿಮಿನೇಷನ್ ಅಂತ. ಆದ್ದರಿಂದ ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಅನ್ಈಕ್ವಲ್ಸ್ ಅದು ಸಮದೃಷ್ಟಿ ಅಲ್ಲ, ಡಿಸ್ಕ್ರಿಮಿನೇಷನ್ ಅದು. ಅಲ್ಲಿ ಅಂದರೆ ಅನ್ಈಕ್ವಲ್ಸ್ ಆರ್ ಟು ಬಿ ಟ್ರೀಟೆಡ್ ಆ್ಯಸ್ ಅನ್ಈಕ್ವಲ್ಸ್. ಅದರಿಂದ ಯಾರು ಈಕ್ವಲ್ ಅವ್ರನ್ನ ಈಕ್ವಲ್ ಆಗಿ ನೋಡು, ಯಾರು ಅನ್ಈಕ್ವಲ್ ಅವ್ರನ್ನ ಅನ್ಈಕ್ವಲ್ ಆಗಿ ನೋಡು. ಅಂದರೆ ಒಂದು ಕಾಲೇಜಿನಲ್ಲಿ
ಒಬ್ಬ ಅಟೆಂಡರ್ ಇರ್ತಾನೆ, ಒಬ್ಬ ಪ್ರಿನ್ಸಿಪಾಲ್ ಇರ್ತಾರೆ. ಪ್ರಿನ್ಸಿಪಾಲ್ರು ಹೊರಗೆ ಹೋಗಿದ್ದಾಗ ಅಟೆಂಡರ್ ಹೋಗಿ ಪ್ರಿನ್ಸಿಪಾಲ್ರ ಕುರ್ಚಿಯಲ್ಲಿ ಚೇಂಬರ್ನಲ್ಲಿ ಹೋಗಿ ಕುರ್ಚಿಯಲ್ಲಿ ಕೂತ್ಬಿಟ್ರೆ ಈಕ್ವಲ್ ಟ್ರೀಟ್ಮೆಂಟ್ ಮಾಡಬೇಕು ಸ್ವಾಮಿ, ಪ್ರಜಾಪ್ರಭುತ್ವ ಇದು ಅಂತ ಹೇಳಿ ಬಿಡ್ತಾರೆ ಪ್ರಿನ್ಸಿಪಾಲ್ರು. ದಬ್ಬ ಅವನು ಕುತ್ತಿಗೆ ಕೈ ಹಾಕಿ ಹೊರಗೆ ದೂಡು ಅಂತ. ಯಾಕೆ ಅಂದರೆ ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಅನ್ಈಕ್ವಲ್ಸ್ ಈಸ್ ನಾಟ್ ಈಕ್ವಾಲಿಟಿ. ಇದು ಬಹಳ ಜನಕ್ಕೆ ಗೊತ್ತಿಲ್ಲ. ಆಲ್ ಆರ್ ಈಕ್ವಲ್ ಅಂತ ಬೊಗಳೆ ಮಾತಾಡ್ತಾರೆ, ತಾವು ಏನು ಹೇಳ್ತೇವೆ ಅನ್ನೋ ಎಚ್ಚರ ಇಲ್ಲ ಜನಕ್ಕೆ. ಪ್ರಪಂಚದಲ್ಲಿ ಎಲ್ಲಿಯೂ ಎರಡು ವಸ್ತುಗಳು ಈಕ್ವಲ್ ಆದ ಎರಡು ವಸ್ತುಗಳಿಲ್ಲ. ಇದು ಸತ್ಯ, ಸೃಷ್ಟಿಯ ಸತ್ಯ. ಒಂದೇ ಥರದ 100% ಈಕ್ವಲ್. ದೇರ್ ಆರ್ ನೋ ಟೂ ಥಿಂಗ್ಸ್ ಈಕ್ವಲ್ ಆಗಿರತಕ್ಕ ಇಲ್ಲ. ನೋ ಟೂ ಥಿಂಗ್ಸ್ ಆರ್ ಈಕ್ವಲ್, ನಾಟ್ ಈವನ್ ಟೂ ಲೀವ್ಸ್ ಆಫ್ ಎ ಟ್ರೀ. ಒಂದೇ ಥರ ಕಾಣುತ್ತೆ ಎಲ್ಲ ಎಲೆ. ಇಲ್ಲ, ಒಂದೇ ಥರದ ಎರಡು ವಸ್ತು ಈ ಪ್ರಪಂಚದಲ್ಲಿಲ್ಲ. ಅದು ಎವ್ರಿಥಿಂಗ್ ಈಸ್ ಅನ್ಈಕ್ವಲ್. ಒಂದರ ಹಾಗೆ ಒಂದಿಲ್ಲ. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥ ನಿಖಿಲ ಅಪಿ. ಪ್ರಪಂಚದಲ್ಲಿರುವ ಎಲ್ಲ ಪದಾರ್ಥಗಳು ಒಂದರಂತೆ ಒಂದಿಲ್ಲ, ಭಿನ್ನವಾಗಿದೆ. ಇದು ಸೃಷ್ಟಿಯಲ್ಲಿ ಕಾಣುವ ಸತ್ಯ. ಅದನ್ನು ಒಪ್ಪಿಕೊಳ್ಳದೆ ರಾಜಕೀಯ ಭಾಷಣ ಮಾಡಿ ಏನು ಉಪಯೋಗ? ಅದಕ್ಕೆ ಯೋಗಿ ಮೊದಲು ಪ್ರಪಂಚದ ಏರುಪೇರುಗಳನ್ನು ಅರ್ಥ ಮಾಡಿಕೊಂಡು ತಾರತಮ್ಯ ಪ್ರಕಾರ ಅನುಸಂಧಾನ ಮಾಡು. ಪ್ರಪಂಚದ ತಾರತಮ್ಯವನ್ನು, ದೇವತಾ ತಾರತಮ್ಯವನ್ನು ಉಪಾಸನೆ ಮಾಡು, ಅದು ಯೋಗ. ಭಗವಂತನಲ್ಲಿ ತಾರತಮ್ಯ ನೋಡಬೇಡ, ಅದು ಯೋಗ. ಎಷ್ಟೆಲ್ಲ ಅರ್ಥ ಎಲ್ಲ ಅಂದರೆ ತತ್ವ ಶಾಸ್ತ್ರದಲ್ಲಿ, ತತ್ವಶಾಸ್ತ್ರದಲ್ಲಿ ಹೇಳಿರ್ತಕ್ಕ ಎಲ್ಲ ಪ್ರಮೇಯಗಳು ಯೋಗಿಯನ್ನು ಎರಡು ಶಬ್ದದಲ್ಲಿ ತುಂಬಿದ ಕೃಷ್ಣ. ಹಾಗೆ ಸಂತುಷ್ಟ ಸತತಂ ಯೋಗಿ, ಸತತಂ ಸಂತುಷ್ಟ ಸತತಂ ಯೋಗಿ. ಆಮೇಲೆ ಮತ್ತೊಂದು ಕೃಷ್ಣ ಮೆಚ್ಚುವ ಇನ್ನೊಂದು ನಡೆಯನ್ನು. ಇದೆಲ್ಲ ಆಯಿತು. ಯಥಾತ್ಮ, ಆತ್ಮ ಅಂದರೆ ಮನಸ್ಸು. ನಿನ್ನ ಮನಸ್ಸು ನಿನ್ನ ಹಿಡಿತದಲ್ಲಿ ಇರಬೇಕು ತಾನೆ ಕೃಷ್ಣ. ಯಥಾತ್ಮ ಅಂದರೆ ನಮ್ಮ ಮನಸ್ಸನ್ನು ನಾವು ನಮ್ಮ ನಿಯಂತ್ರಣದಲ್ಲಿ ಇರಿಸಬೇಕು. ಸೆಲ್ಫ್ ಕಂಟ್ರೋಲ್ ಅಂತೇವಲ್ಲ, ಅದು ಸೆಲ್ಫ್ ಕಂಟ್ರೋಲ್ ಅಂದರೆ ನಮ್ಮ ಇಂದ್ರಿಯಗಳು, ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿ ಇರೋದು. ಇಂದ್ರಿಯಗಳು ಹಿಡಿತದಲ್ಲಿ ಇರೋದು ಒಂದು ದೊಡ್ಡ ಸಂಗತಿ ಅಲ್ಲ. ಯಾಕಂದರೆ ಮನಸ್ಸಿದ್ದರೆ ಇಂದ್ರಿಯಗಳು ಇದ್ದೇ ಇರ್ತವೆ. ಯಾಕಂದರೆ ಮನಸ್ಸು ಹೇಳಿದಾಗ ಇಂದ್ರಿಯಗಳ ಪ್ರವೃತ್ತಿ, ಇಂದ್ರಿಯಗಳನ್ನು ಪ್ರವೃತ್ತಿ ಮನೋಹಿ ಹೇತು. ಒಂದು ಮಾತು ಹೇಳ್ತಾನೆ ಹನುಮಂತ, ಬಹಳ ದೊಡ್ಡ ಮನಃಶಾಸ್ತ್ರಜ್ಞ. ಅವನು ಹೇಳ್ತಾನೆ, ಅವನು ಲಂಕೆಗೆ ಹೋದ, ಸೀತೆಯನ್ನು ಹುಡುಕಲಿಕ್ಕೆ ಅಂತ ಹೋದ. ರಾವಣನ ಅಂತಃಪುರಕ್ಕೆ ಹೋದ. ರಾವಣನ ಅಂತಃಪುರಕ್ಕೆ ಹೋದರೆ ಅಲ್ಲೆಲ್ಲ ಕಂಠಮಠ ಕುಡಿದು ಮೈಮೇಲಿನ ವಸ್ತ್ರ ಇದೆಯೋ ಇಲ್ಲವೋ ಎಚ್ಚರ ಇಲ್ಲದೆ ಹೆಣ್ಮಕ್ಳು ಬಿದ್ದುಕೊಂಡಿದ್ದಾರೆ. ಇವು ನೋಡಿದ ಬ್ರಹ್ಮಚಾರಿ, ಎಲ್ಲ ನೋಡಿದ ಕಡೆ. ಅಲ್ಲ, ಬ್ರಹ್ಮಚಾರಿಗಳು ನೋಡಬಾರದನ್ನೆಲ್ಲ ನೋಡಿಬಿಟ್ಟೆ, ತಪ್ಪಾಯ್ತಲ್ವ ಅಂತ ತಪ್ಪಾಯಿತು. ನನ್ನ ಪ್ರಶ್ನೆ ಬಂದು ಹೋಯ್ತು. ನಾನು ಇದನ್ನೆಲ್ಲ ನೋಡಬಾರ್ದಿತ್ತು. ಮೈ ಮರೆತು ಎಚ್ಚರ ತಪ್ಪಿ ಮಲಗಿದ್ದಾರೆ ಹೆಣ್ಮಕ್ಕಳು ಕುಡಿದು. ಅವರು ಮಲಗಿದ್ದು ಯಾಕೆ ಅಂದರೆ ಇಲ್ಲಿ ಯಾರೂ ಗಂಡಸರು ಬರೋಲ್ಲ ಅಂತ ಧೈರ್ಯವಾಗಿ ಮಲಗಿದ್ದಾರೆ. ನಾನು ಅವರು ನೀವು ಎಚ್ಚರ ಇಲ್ಲದೆ ಹೀಗೆ ಎಚ್ಚರ ತಪ್ಪಿ ಮಲಗಿದ್ದಾಗ ನಾನು ಬಂದು ನೋಡಿಬಿಟ್ಟೆ ಅಲ್ವ. ಬ್ರಹ್ಮಚಾರಿಗಳು ಮಾಡೋ ಕೆಲಸ ಅಲ್ಲ ಇದು. ನಾನು ಬ್ರಹ್ಮಚಾರಿಯಾಗಿ ಹೀಗೆ ಮಾಡಿಬಿಟ್ಟೆ ಅಲ್ವ. ಧರ್ಮಲೋಪೋ ಭವಿಷ್ಯತಿ, ನನ್ನ ಧರ್ಮನಾಶ ಆಯ್ತು, ಈಗ ಬ್ರಹ್ಮಚರ್ಯ ಲೋಪ ಆಯ್ತಲ್ಲ ಅಂತ ಅಂತ ಹೇಳಿ. ಆಮೇಲೆ ಅವನೇ ಪ್ರಶ್ನೆ ಒಳಗಿಂದ ಬಂತಲ್ಲ, ಅದಕ್ಕೆ ಅದು ಊರಿಗೆ ಹೋದ್ಮೇಲೆ ನಮ್ಮ ಪುರೋಹಿತರತ್ತು ಕೇಳುವ ಅಂತ ಕೂತ್ಕೊಳ್ಳಿಲ್ಲ. ಅವನು ತನ್ನೊಳಗೆ ಆ ಪ್ರಶ್ನೆಗೆ ಉತ್ತರ ಹುಡುಕಿದ, ಉತ್ತರ ಸಿಕ್ತು ಅವನಿಗೆ. ಏನು ಹೇಳ್ತಾನೆ? ಇಲ್ಲ, ಧರ್ಮಲೋಪ ಆಗಲಿಲ್ಲ. ಯಾಕೆಂದರೆ ಮನೋಹಿ ಹೇತು ಸರ್ವೇಷಾಂ ಇಂದ್ರಿಯಾಣಾಂ ಪ್ರವರ್ತನೆ. ನೋಡುವುದು ಮುಖ್ಯ ಅಲ್ಲ, ಯಾವ ದೃಷ್ಟಿಯಿಂದ ನೋಡಿದೆವು ಅನ್ನೋದು ಮುಖ್ಯ ಆಗೋದು. ಅದರಿಂದ ಬ್ರಹ್ಮಚರ್ಯ ಇರುವುದು ಕಣ್ಣಿನಲ್ಲೆಲ್ಲ, ಮನಸ್ಸಿನಲ್ಲಿ. ಅವಳಿದ ನಾನು ಇಷ್ಟು ಹೆಣ್ಮಕ್ಕಳನ್ನು ನೋಡಿದೆ, ಅವರು ಎಚ್ಚರ ತಪ್ಪಿ ಮಲಗಿದ್ದಾರೆ. ಕೆಲವರ ಮೈ ಮೇಲೆ ಬಟ್ಟೆ ಇರಲಿಲ್ಲ ನಿಜ, ಆದರೆ ಯಾವತ್ತೂ ಕೂಡ ಯಾವ ಹೆಣ್ಣನ್ನು ನೋಡುವಾಗಲೂ ನನ್ನ ತಾಯಿಯಲ್ಲಿದ್ದಾಳೆ, ನನ್ನ ತಾಯಿಯಲ್ಲಿದ್ದಾಳೆ, ನನ್ನ ತಾಯಿಯಲ್ಲಿದ್ದಾಳೆ ಅಂತ ಅನ್ನೋದು ಬಿಟ್ಟು ಬೇರೆ ಭಾವದಿಂದ ನೋಡಿಲ್ಲ ನಾನು. ಆದ್ದರಿಂದ ನನ್ನ ಮನಸ್ಸಿನಲ್ಲಿ ಹೆಣ್ಣಿನ ಬಗ್ಗೆ ಯಾವುದೇ ಕಾಮದ ಭಾವನೆ ಬರಲಿಲ್ಲ. ಅದರಿಂದ ನನ್ನ ಬ್ರಹ್ಮಚರ್ಯ ಗಟ್ಟಿಯಾಗಿದೆ. ಉತ್ತರ ಕೊಟ್ಬಿಟ್ಟು ಅಂದರೆ ನಮ್ಮ ಯಾವುದೇ ಕಣ್ಣಿನಲ್ಲಿ ಇರುವುದಲ್ಲ ಬ್ರಹ್ಮಚರ್ಯ. ಹೆಣ್ಣನ್ನು ನೋಡುವುದರಿಂದ ಬ್ರಹ್ಮಚರ್ಯ ನಾಶ ಆಗುವುದಿಲ್ಲ. ಹೆಣ್ಣನ್ನು ತಾಯಿ ಅಂತ ನೋಡ್ಬೋದಲ್ಲ. ಒಂದು ಮಗುವಿನಿಂದ ಹಿಡಿದು ಸ್ತ್ರೀಲಿಂಗವೆಲ್ಲ ತಾಯಿಯಾಗಿಬಿಟ್ರೆ ಮಾತೃತ್ವ ಭಾವನೆಯಿಂದ ಯಾವ ಹೆಣ್ಣನ್ನು ನೋಡಿದರೂ ಬ್ರಹ್ಮಚರ್ಯ ಯಾಕೆ ನಾಶ ಆಗಬೇಕು? ಬ್ರಹ್ಮಚರ್ಯ ಅಂದರೆ ಅದೇ, ಹೆಣ್ಣನ್ನು ನೋಡದೇ ಇರುವುದಲ್ಲ, ಯಾವ ಹೆಣ್ಣನ್ನು ತಾಯಿಯಂತೆ ನೋಡುವುದಕ್ಕೆ ಬ್ರಹ್ಮಚರ್ಯ ಅಂತ ಹೇಳೋದು. ಅವ್ರು ಹೇಳ್ತಾರೆ ನನಗೆ ಅದು ಬಿಟ್ಟು ಯಾವ ಭಾವನೆಯೂ ಇಲ್ಲ.
ಅದನ್ನ ತಚ್ಚಮೇ ಸುವ್ಯವಸ್ಥಿತ ಅಂತ ಮನಸ್ಸು ಗಟ್ಟಿಯಾಗಿ ಕೂತ್ಬಿಟ್ಟಿದೆ, ಎಲ್ಲೂ ಕೆಡಲಿಲ್ಲ. ಆದ್ದರಿಂದ ನನ್ನ ಬ್ರಹ್ಮಚರ್ಯ ನಾಶ ಆಗಲಿಲ್ಲ. ಇದೇ ಯಥಾತ್ಮ. ಏನೂ ಮಾಡಬಹುದು, ಏನನ್ನೂ ನೋಡಬಹುದು, ಆದರೆ ಅದರ ಹಿಂದೆ ಭಾವ ಶುದ್ಧವಾಗಿರು. ಕೆಟ್ಟ ಭಾವನೆಯಿಂದ ನೋಡಬೇಡ. ಎಲ್ಲ ಕ್ರಿಯೆ ಬರೇ ನೋಡುವುದು ಅಂತಲ್ಲ. ನನಗೆ ದೃಷ್ಟಾಂತ ಹನುಮಂತ ಅದಕ್ಕೆ ಒಂದು ಸೈಕಾಲಜಿ ಸಿದ್ಧಾಂತ ಕೊಟ್ಟ. ಒಳ್ಳೆಯ ಬ್ಯೂಟಿಫುಲ್ ಸೈಕಾಲಜಿ. ಅವನು ಮೊದಲು ಹೇಳ್ತಾನೆ, ಈ ಏನು ಸೀತೆಯನ್ನು ನೋಡ್ಲಿಕ್ಕೆ ಬಂದೆ, ನೋಡಬಾರದ್ದನ್ನೆಲ್ಲ ನೋಡಿಬಿಟ್ಟೆ, ನೋಡಬೇಕಾದ್ದು ನೋಡಲಿಕ್ಕೆ ಸಿಗಲಿಲ್ಲ ಅಂತ ಮೊದಲು ಪಶ್ಚಾತ್ತಾಪಪಟ್ಟು ಆಮೇಲೆ ಅಲ್ಲ ತಪ್ಪೇನು, ಅಲ್ಲಪ್ಪ ನೀನು ಸೀತೆಯನ್ನು ಹುಡುಕ್ಲಿಕ್ಕೆ ಬಂದ ಹುಡುಗಿಯರನ್ನೆಲ್ಲ ಯಾಕೆ ನೋಡಿದೆ, ಮತ್ತು ಹುಡುಗಿಯರನ್ನು ನೋಡಿದೆ ಸೀತೆಯನ್ನು ಹುಡುಕ್ಲಿಕ್ಕೆ ಹುಡುಗರನ್ನು ನೋಡಬೇಕಾ? ಎಲ್ಲಿ ಸಿಗ್ತಾಳೆ? ಹುಡುಗರು ಇರುವಲ್ಲಿ ಮಾತ್ರ ಹೋಗ್ತೇನೆ ನಾನು ಬ್ರಹ್ಮಚಾರಿಯಿಂದ, ಸೀತೆ ಹೇಗೆ ಸಿಗಬೇಕು? ಸೀತೆಯನ್ನು ನೋಡ್ಬೇಕಾದ್ರೆ ಹುಡುಗಿಯರಿದ್ದಲ್ಲಿಗೆ ಹೋಗಬೇಕಲ್ಲ. ಅವ್ರನ್ನ ಲಾಜಿಕ್ ಮಾಡಿ ಗಮ್ಮತ್ತಿದೆ. ಅಲ್ಲ, ಸೀತೆಯನ್ನು ಹುಡುಕಬೇಕು ಅಂತ ಬರೀ ಹುಡುಗರಿದ್ದಲ್ಲಿ ಮಾತ್ರ ಹೋದರೆ ನಾನು ಬಂದದ್ದೇ ದಂಡ ಆಗತ್ತೆ. ಹಾಗಾದರೆ ನನ್ನ ಕೆಲಸ ಆಗಬೇಕಾದ್ರೆ ಹುಡುಗಿಯರಿದ್ದಲ್ಲಿಗೆ ಹೋಗಬೇಕು ನಾನು. ಆದರೆ ಮನಸ್ಸು ಸ್ವಚ್ಛವಾಗಿದೆ ಸರಿ, ಹುಡುಗಿಯರ ಬಗ್ಗೆ ಕೆಟ್ಟ ಭಾವನೆ ಬಾರದೆ ಅಂದರೆ ಸರಿ ಆಗೋಯ್ತು. ಎಷ್ಟು ಸುಂದರ ಇದು ಹನುಮಂತನ ಸೈಕಾಲಜಿ. ಅದೇ ಯಥಾತ್ಮ ಅಂತಾನೆ ಕೃಷ್ಣ. ನಿನ್ನ ಮನಸ್ಸು ಗಟ್ಟಿಯಾಗಿದೆ, ಏನು ಮಾಡಿದರೂ ತೊಂದರೆ ಇಲ್ಲ. ಮನಸ್ಸು ನಿನ್ನ ನಿಯಂತ್ರಣದಲ್ಲಿದ್ದರೆ ಕಣ್ಣು ಕಿವಿ ಮೂಗಿನಿಂದ ಏನೋ ಅನ್ಯಾಯ ಆಗೋದು ಮನಸ್ಸಿನಿಂದ. ಕೆಟ್ಟ ಭಾವನೆ ಬಂತೋ ಅದು ಕಣ್ಣು ನೋಡಬೇಕಾಗಿಲ್ಲ. ಕಣ್ಣು ಮುಚ್ಚಿಕೊಂಡು ನಾನು ಬ್ರಹ್ಮಚಾರಿ, ಏನು ಮಾಡೋಣ, ಮದುವೆ ಆಗಲಿಲ್ಲ, ಒಂದು ಹುಡುಗಿ ಬಂದು ಈಗ ನನ್ನನ್ನು ಅಪ್ಪಿಕೊಂಡ್ರೆ ಆಗ್ತಿತ್ತು ಒಂದು ಕಣ್ಣು ಮುಚ್ಚಿ ಯೋಚನೆ ಮಾಡಿದರೆ ಬ್ರಹ್ಮಚಾರಿ ಹೋಗಲ್ವಾ? ಅದು ಕಣ್ಣಲ್ಲಿ ಯಾಕೆ ನೋಡಬೇಕು? ಅದನ್ನು ಬ್ರಹ್ಮಚರ್ಯ ಅನ್ನೋದು ಕಣ್ಣಿನಲ್ಲಿ ಇರೋದಲ್ಲ, ಮನಸ್ಸಿನಲ್ಲಿ ಇರೋದು. ಯಥಾತ್ಮ, ನಿನ್ನ ಮನಸ್ಸು ನಿನ್ನ ನಿಯಂತ್ರಣದಲ್ಲಿ ಇರಲಿ. ನೀನು ಯಾವುದನ್ನು ಬೇಡ ಅಂತ ಅನ್ನತೀಯೋ ಅದನ್ನು ಮನಸ್ಸು ಬಯಸಬಾರದು. ಇದು ಮನಸ್ಸಿಗೆ ಕೊಡಬೇಕಾದ ಇನ್ನೊಂದು ತರಬೇತಿ. ಆ ತರಬೇತಿ ಬರಬೇಕಾಗಿದ್ದರೆ ಇನ್ನೊಂದು ಸಂಗತಿ ಏನು? ದೃಢ ನಿಶ್ಚಯ ಅಂದರೆ ನಿನಗೆ ಕನ್ವಿಕ್ಷನ್ ಇಲ್ಲ ಅಂದರೆ ನಿನ್ನ ಮನಸ್ಸು ನೀನು ಹೇಳಿದಾಗ ಕೇಳೋಲ್ಲ. ಅದು ಎಲ್ಲೆಲ್ಲಿಗೂ ಹೋಗುತ್ತೆ. ಯಾಕೆಂದರೆ ಮೊದಲು ನೀನು ಸಾಗುವ ದಾರಿ ಉಂಟಲ್ಲ, ಈ ಅಧ್ಯಾತ್ಮದ ದಾರಿ, ಅದರ ಬಗ್ಗೆ ಖಚಿತವಾದ ಕನ್ವಿಕ್ಷನ್ ಬೇಕು ನನಗೆ. ಏನೋ ಅಧ್ಯಾತ್ಮದ ದಾರಿ ಅಂತ ಹೋಗ್ತಾ ಇದ್ದೇನೆ, ಅದು ಎಷ್ಟು ಉಪಯೋಗ ಆಗುತ್ತೋ, ಅದನ್ನು ಏನು ಸರಿಯೋ ತಪ್ಪೋ ಗೊತ್ತಿಲ್ಲ ಅಂತ ಅವನಿಗೆ ಒಳಗಿಂದ ಪ್ರಶ್ನೆ ಚಿಹ್ನೆ ಬಂದುಬಿಟ್ರೆ, ಮತ್ತು ಮನಸ್ಸು ಕನ್ವಿಕ್ಷನ್ ಕಳ್ಕೊಂಡ್ರೆ ಅದರಲ್ಲಿ ನಿಷ್ಠೆ ಇರೋದಿಲ್ಲ ಮನಸ್ಸಿಗೆ. ಆದ್ದರಿಂದ ನೀನು ಸಾಗುವ ದಾರಿಯಲ್ಲಿ ಅಚಲವಾದ ನಿರ್ಧಾರ ಬೇಕು. ಕನ್ವಿಕ್ಷನ್ ಅಂದರೆ ಅದು ಅನ್ಶೇಕಬಲ್. ಯಾರು ಹೇಳಿದರೂ ಕೂಡ ಕೆಲವರಿಗೆ ಸಾಧನೆ ಮಾಡ್ತಾರೆ, ಭಾರಿ 108 ಪ್ರದಕ್ಷಿಣೆ, ಇಂಥದ್ದೇ ಅಲ್ಲ ಸಾಧನೆ ಅಂದರೆ, ಬರೀ ಕಾಲು ನೋಯಿಸ್ಕೊಳ್ಳುವಂಥ ಕಾರ್ಯಕ್ರಮ, ಬೇರೆ ಏನೂ ಅಲ್ಲ. 108 ಪ್ರದಕ್ಷಿಣೆ, ಆಮೇಲೆ ಬಾಯಿ ನೋಯಿಸಿಕೊಳ್ಳುವಂಥದ್ದು ಏನೋ ಒಂದು 108 ಪಾರಾಯಣಗಳು ಎಲ್ಲ ಮಾಡ್ತಾರೆ. ಈ ಮೆಂಟಲ್ ಇನ್ವಾಲ್ವ್ಮೆಂಟ್ ಒಂದು ಬಗೆ ಇಲ್ಲ. ಸರಿ, ಇಷ್ಟೆಲ್ಲ ಮಾಡಿ ಅವ್ರು ಬಯಸಿದ್ದಾಗೋಲ್ಲ. ಹೇಳು ಸುಮ್ಮನೆ ರೀ, ಈ ದೇವರು ದಿನರು ಎಲ್ಲ ಸುಮ್ಮನೆ, ನಾ ಇಷ್ಟು ಸುತ್ತು ಬಂದೆ ಏನಾದರೂ ಆಯಿತಾ? ಕಡೆ ದೇವ್ರ ಮೇಲೆ ಆರೋಪ. ಅಂದರೆ ಅವರಿಗೆ ಕನ್ವಿಕ್ಷನ್ ಇಲ್ಲ. ಆಗುತ್ತೋ ನೋಡುವಂತ ಸುತ್ತು ಬಂದರು, ಆಗಲಿಲ್ಲ. ಆಮೇಲೆ ದೇವರು ಉಪಯೋಗ ಇಲ್ಲರಿ. ನಾನು 108 ದಿವಸ 108 ಪ್ರದಕ್ಷಿಣೆ ಬಂದೆ, ಏನು ಮಾಡಿದೆ ನಿಮ್ಮ ದೇವರು? ಮಾಡಲಿಲ್ಲ, ಅದನ್ನು ಉಪಯೋಗ ಇಲ್ಲ, ಯಾವುದು ಉಪಯೋಗ ಇಲ್ಲ. ಸೊ ಇದು ಅಲ್ಲ ಸಾಧಕನಿಗೆ. ನಾನು ಮಾಡಿದ ಪ್ರತಿಯೊಂದರಲ್ಲಿಯೂ ನಾನು ಸೋತರೂ ನನಗೆ ದೇವರ ಮೇಲೆ ಇರತಕ್ಕಂಥ ಕನ್ವಿಕ್ಷನ್ ಹೋಗಬಾರ್ದು. ದೃಢ ನಿಶ್ಚಯ ಏನದು? ಹಾಗೆ ಕನ್ವಿಕ್ಷನ್ ಬರಲಿಕ್ಕೆ ಕಾರಣ ಅಂದರೆ ನನಗೆ ಕಷ್ಟ ಬಂದಾಗಲೂ ಕೂಡ ದೇವರು ಕಷ್ಟ ಕೊಟ್ಟ ಅನ್ನೋ ಭಾವನೆ ಬಂದರೆ ಅನ್ನೋ ನಿಮಗೆ ಹೀಗಾಗೋದು. ದೇವರು ನನಗೆ ಯಾವುದು ಅನ್ಯಾಯವಾಗುತ್ತೋ ಆಗ ಕೊಡಬಾರದ್ದೋ ಅದನ್ನು ಕೊಡೋಲ್ಲ ಅನ್ನೋ ನಿಶ್ಚಯವೇ ದೃಢ ನಿಶ್ಚಯ. ಏನು ಒಂದು ಮಾತಿದೆ ಮಹಾಭಾರತದಲ್ಲಿ, ವ್ಯಾಸರು ಹೇಳಿದ್ದು, ಏವಮಪಿ ಅಶುಭಂ ಕರ್ಮ ನ ಭೂತಂ ನ ಭವಿಷ್ಯತಿ. ಜಗತ್ತಿನಲ್ಲಿ ಯಾವತ್ತೂ ಕೂಡ ಆಗಬಾರದ್ದು ಆಗಲಿಲ್ಲ, ಇನ್ನಾಗೋಲ್ಲ. ಯಾವುದು ಆಗಬೇಕು ಅದೇ ಆಗೋದು. ಆದ್ದರಿಂದ ಆಗಬಾರದ್ದು ಆಯಿತು ಅಂದರೆ ನಮಗೆ ಆಗಬಾರ್ದಾಯಿತು ಅಂತ ಅಷ್ಟೇ. ಜಗತ್ತಿಗೆ ನಮಗೆ ಆಗಬಾರದು ಅಂತಿತ್ತು ಆಯಿತು ಅಂತ. ನಾವು ಜಗತ್ತಿನ ಆಗು ಹೋಗುಗಳಿಗೆ ಮಾನದಂಡ ಅಲ್ಲ, ಬೇರೊಂದು ಮಾನದಂಡ ಇದೆ. ಯೂನಿವರ್ಸಲ್ ಮೈಂಡ್ ವಿಲ್ ಡಿಸೈಡ್ ಇಟ್. ಹಾಗಾಗಿ ಆಗಬಾರದ್ದು ಆಗೋಲ್ಲ, ನನಗೆ ಏನು ಆಗಬೇಕೋ ಅದು ಆಗ್ತಾಯಿದೆ. ದುಃಖ ಬಂದಾಗಲೂ ಈಗ ತಂದೆ ತಾಯಿ ಮಕ್ಕಳಿಗೆ ಶಿಕ್ಷೆ ಕೊಡ್ತಾರೆ. ತಾಯಿ, ನೀನು ಇವತ್ತು ಆ ಸ್ತೋತ್ರ ಬಾಯಿಪಾಠ ಕಲಿಯದೆ ನಿನಗೆ ಇವತ್ತು ಕಾಫಿ ಇಲ್ಲ, ಅದನ್ನು ಬೆಳಗಾತ ಆ ಸ್ತೋತ್ರ ಹೇಳಿದ ಮೇಲೆ ಕಾಫಿ ಅಂತ
ಪಾಪ ಅದು ಒಂದು ತಾಸು ಉರು ಹೊಡೆದು ಆಗೋ ತನಕ ಸಂಕಟ ಆಗ್ತಾ ಇರುತ್ತೆ ತಾಯಿಯ ಹೊಟ್ಟೆಯಲ್ಲಿ. ಅಯ್ಯೋ ಮಗುವಿಗೆ ಉಪವಾಸ ಇದೆ, ಕೊಟ್ಟಿಲ್ಲ ಅಂತ ಸಂಕಟ ಪಡ್ತಾ ಇರ್ತಾರೆ. ಆದರೂ ಕೊಡೋಲ್ಲ, ಯಾಕೆಂದರೆ ಜಾಣ ಆಗಬೇಕು ಮಗು ಅನ್ನೋ ಆಸೆ. 1 ಗಂಟೆ ಅದನ್ನು ಉರು ಹೊಡಿಸಿ ಆ ಶ್ಲೋಕ ಪೂರ್ತಿ ಹೇಳಿದ ಮೇಲೆ ಆಮೇಲೆ ಕಾಫಿಯೋ ಹಾಲೋ ಗಂಜಿಯೋ ಏನೋ ಕೊಡ್ತಾಳೆ. ಈ ಮಗುವಿಗೆ ಏನು ಕಾಣೋದು ಗೊತ್ತುಂಟ? ಎಂಥ ಕೆಟ್ಟವಳು ಅಮ್ಮ, ನನಗೆ ಕಾಫಿ ಕೊಡಲಿಲ್ಲ, 1 ಗಂಟೆ ನನ್ನ ಹೊಟ್ಟೆ ಉರಿಸಿಬಿಟ್ಲು. ಆ ಸ್ತೋತ್ರ ಬೇಡವಾದ ಸ್ತೋತ್ರ ಕಲಿಬೇಕಂತೆ, ದರಿದ್ರ ಸ್ತೋತ್ರ. ಸುಮ್ಮನೆ ನೀ ಒಳ್ಳೆಯವಳಲ್ಲ ನಮ್ಮ ಅಮ್ಮ, ಬಹಳ ಕೆಟ್ಟವಳು ಅಂತ ಬೈತಾವೆ ಈ ಮಕ್ಕಳು. ಆದರೆ ದೊಡ್ಡವನಾದ ಮೇಲೆ ಗೊತ್ತಾಗತ್ತೆ ಯಾಕೆ ತಾಯಿ ಹಾಗೆ ಮಾಡಿದ್ಲು. ತಾಯಿ ಅಷ್ಟು ಪ್ರೀತಿಯಿಂದ ನಾನು ಕಲಿಸದೇ ಇರ್ತಿದ್ದರೆ ನಾನಿವತ್ತು ದಡ್ಡಾಗಿಬಿಡ್ತಿದ್ದೆ, ಎಂಥ ಉಪಕಾರ ಮಾಡಿಬಿಟ್ಲು ತಾಯಿ ಅಂತ. ಹಾಗೆ ಅಂದರೆ ನಾವು ಮೊದಲು ಬುದ್ಧಿ ಇಳಿದಿದ್ದಾಗ ತಾಯಿ ಮಾಡಿದ್ದು ತಪ್ಪು ಅಂತ ತಾಯಿ ಮೇಲೆ ಸಿಟ್ಟು ಮಾಡ್ಕೋತೇವೆ. ಬುದ್ಧಿ ಬಂದ ಮೇಲೆ ನಾವು ಎಷ್ಟು ಪೆದ್ದುಗಳಾಗಿದ್ದೆವು ಅಂತ ನನಗೊಬ್ಬರು ಆಫೀಸರು ಸಿಕ್ಕಿದ್ರು ನೋಡಿ. ಅವರಿಗೆ ಒಬ್ಬರು ಮೇಷ್ಟ್ರು ಇದ್ರಂತೆ, ಅವ್ರು ಕಲಿಯುವಾಗ. ಬಹಳ ರೋಚಕ ಇವೆಲ್ಲ ಅನುಭವಗಳು. ಆ ಮೇಷ್ಟ್ರು ಭಾರಿ ಹಿಂದಿನ ಕಾಲದಲ್ಲಿ, ಈಗೆಲ್ಲ ಯಾವ ಮೇಷ್ಟ್ರು ವಾಪಸ್ ಬಿದ್ದಿತ್ತು ಈಗ ಹೊಡೆದ್ಬಿಟ್ರೆ ಮಕ್ಕಳಿಗೆ. ಈಗ ಯಾವ ಮೇಷ್ಟ್ರು ಹೊಡೆಯೋಲ್ಲ, ವಾಪಸ್ಸು ತಿನ್ನುವ ಧೈರ್ಯ ದಿನವಾದ ಹೊಡಿಬೋದು ಅಷ್ಟೇ. ಅವರು ಫುಟ್ ರೂಲರ್ ಹಿಡ್ಕೊಂಡು ಈ ಕೈ ಗಂಟಿಗೆ ಹೊಡೆಯೋದಂತೆ. ಅವ್ರು ಹೇಳಿದ ಕಥೆ ಇದು. ಈಗ ದೊಡ್ಡ ಆಫೀಸರ್ ಅವ್ರು ನನ್ನ ಹತ್ರ ಹೇಳೋದು, ಆಚಾರ್ಯರೇ ಇವತ್ತು ನಾನು ದೊಡ್ಡ ಆಫೀಸರ್ ಆಗಿದ್ದೇನೆ, ಯಾಕೆ ಗೊತ್ತಾ? ನನ್ನ ಮೇಷ್ಟ್ರು ಕೈಗೆ ಗಂಟಿಗೆ ಹೊಡೆದದ್ದರಿಂದ. ಅದರ ಫಲ ಅಷ್ಟು ಪ್ರೀತಿಯಿಂದ ಹೊಡೆದು ಕಲಿಸಿದ್ರು, ಇವತ್ತು ದೊಡ್ಡ ಆಫೀಸರ್ ಅದೇ. ಹಾಗೆ ಭಗವಂತ ಕೊಡುವ ಶಿಕ್ಷೆ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ, ನಮ್ಮಲ್ಲಿ ದ್ವೇಷದಿಂದ ಅಲ್ಲ ಅಂತ ತಿಳ್ಕೊಂಡಾಗ ಎಷ್ಟು ಕಷ್ಟ ಬಂದರೂ ದೇವರ ಸೇವೆಯಲ್ಲಿ ಅಯ್ಯೋ ಯಾಕೆ ಮಾಡಬೇಕು, ದೇವರನ್ನು ಉಪಾಸನೆ ಮಾಡಿ ಏನು ಉಪಯೋಗ ಆಯಿತು, ನನ್ನ ಕಷ್ಟ ಪರಿಹಾರ ಆಯಿತಾ ಅಂತ ಮಾತು ತಪ್ಪಿಯೂ ಬಾಯಲ್ಲಿ ಬರೋಲ್ಲ. ಅಂದರೆ ಯಾವತ್ತೂ ದೇವರು ಕೆಟ್ಟದ್ದನ್ನು ಮಾಡೋದಿಲ್ಲ ಅನ್ನೋ ನಿಶ್ಚಯ ದೃಢವಾಗಿರಲಿ, ಅದು ದೃಢ ನಿಶ್ಚಯ. ಕೃಷ್ಣ ಹೇಳ್ತಾನೆ, ನಾನೇನು ಕಷ್ಟ ಕೊಟ್ಟರೆ ಶಿಕ್ಷೆ ಕೊಡೋದು. ಶಿಕ್ಷೆ ಅಂದರೆ ಪನಿಷ್ಮೆಂಟ್ ಅಲ್ಲ, ಇಟ್ಸ್ ಎ ಟ್ರೈನಿಂಗ್, ತರಬೇತಿ ಅದು ಅಷ್ಟೇ. ಶಿಕ್ಷೆ ಅಂದರೆ ಶಿಕ್ಷಣ ಹೊರತು ಪನಿಷ್ಮೆಂಟ್ ಅಲ್ಲ. ಯಾವತ್ತೂ ನಾನು ಯಾರಿಗೂ ಶಿಕ್ಷೆ ಕೊಡೋಲ್ಲ. ಆ ಶಿಕ್ಷೆ ಕೊಟ್ಟರೆ ಅದರಲ್ಲಿ ಒಂದು ಶಿಕ್ಷಣ ಇದೆ. ದೇವರು ಮಾತ್ರ ಅಲ್ಲ ನೋಡಿ, ಋಷಿಗಳ ಕಥೆ ತಗೊಳ್ಳಿ. ಋಷಿಗಳು ಶಾಪ ಕೊಡ್ತಾರಲ್ಲ, ನಮಗೆ ಏನಪ್ಪ ಈ ಋಷಿಗಳಿಗೆ, ಅದಕ್ಕಿಂತ ನಾವು ವಾಸಿ. ಯಾಕೆ ನಾವು ಅಷ್ಟು ಸಿಟ್ಟು ಬರೋಲ್ಲ. ಅವ್ರಿಗೆ ಎದುರಿಗೆ ಸಿಟ್ಟು, ಕೂತರೆ ಸಿಟ್ಟು, ಶಾಪ ಭಯಂಕರ. ಇವನ್ನೆಲ್ಲ ಋಷಿಗಳು ಯಾವ ಶಾಪವಾದರೂ ತಗೊಳ್ಳಿ ನೀವು, ಅದು ಉದ್ಧಾರಕ್ಕಲ್ಲದೆ ಬರೇ ಕೋಪಕ್ಕೋಸ್ಕರ ಕೊಟ್ಟ ಶಾಪವೇ ಇಲ್ಲ, ಅದರ ಹಿಂದೆ ಒಂದು ಉದ್ಧಾರ ಇದೆ. ನೀವು ಅಹಲ್ಯ ಶಾಪವನ್ನೇ ತಗೊಳ್ಳಿ. ಅಹಲ್ಯಗೆ ಶಾಪ ಕೊಟ್ಟರು, ಈ ಶಿಲೆಯಲ್ಲಿ ಯಾರ ಕಣ್ಣಿಗೂ ಕಾಣಿಸಿದ್ರೆ ಬಿದ್ದಿರುವುದು. ಹಾಗೆ ಬಿದ್ದದ್ರಿಂದ ಅಲ್ವ ಅಹಲ್ಯೆಗೆ ರಾಮಪಾದ ಸ್ಪರ್ಶ ಆದದ್ದು. ಭಗವಂತನ ಪಾದಸ್ಪರ್ಶ ಆಗುವ ವರ ಅದು. ಹೀಗೆ ಪ್ರತಿಯೊಂದು ಶಾಪದ ಹಿಂದೆ ಒಂದು ಉದ್ಧಾರದ ದೃಷ್ಟಿ ಇದೆ. ಬರೇ ಶಾಪ ಅಲ್ವೇ ಅಲ್ಲ, ಆ ಶಾಪ ಅದು ಪನಿಷ್ಮೆಂಟ್ ಅಲ್ಲ, ಅದು ಒಂದು ಟ್ರೈನಿಂಗು. ಅದರಿಂದ ತರಬೇತಿ ಹೊಂದಿ ಎತ್ತರಕ್ಕೇರುವ ಉದ್ಧಾರದ ಒಂದು ಸೂಚನೆ ಪ್ರತಿಯೊಂದು ಶಾಪದ ಹಿಂದೆ ಇದೆ. ಹಾಗೆ ಋಷಿಗಳು ಕೊಡುವ ಶಾಪದಲ್ಲಿದೆ. ಭಗವಂತ ಶಾಪ ಕೊಡ್ತಾನ ಅಥವಾ ಕೋಪ ಮಾಡ್ತಾನ? ಇಲ್ಲೇ ಇಲ್ಲ, ಅದು ಪ್ರೀತಿಯಿಂದ ಕೊಡ್ತಕ್ಕಂಥ ಶಿಕ್ಷೆ. ಅದರಿಂದ ದೃಢ ನಿಶ್ಚಯ ಬಂದಾಗ ಏನು ಬಂದರೂ ಯಾವ ಸಂದರ್ಭದಲ್ಲೂ ದೇವರ ಮೇಲೆ ದೇವರು ಯಾಕೆ ಹೀಗೆ ಮಾಡಿದ ಅಂತ ಪ್ರಶ್ನೆ ಬರೋಲ್ಲ. ಮತ್ತು ಕುಂತಿ ಹಾಗೆ ಆಗಿಬಿಡುತ್ತೆ, ಕಷ್ಟ ಕೊಡು ದೇವರೇ ಅಂತ ಕೇಳೋ ಸ್ಥಿತಿ ಬರುತ್ತೆ. ವಿಪದ ಸಂತು ನಶ್ಯಶ್ವತು. ಯಾಕೆ? ಆಗ ಮೈಯರ್ಪಿತ ಮನೋಬುದ್ಧಿ, ನಿನ್ನ ಮನಸ್ಸು ಮತ್ತು ನಿನ್ನ ಬುದ್ಧಿ ಪೂರ್ತಿ ನನ್ನಲ್ಲಿ ಒಪ್ಪಿಸಿಬಿಡು. ಮನಸ್ಸನ್ನು ಒಪ್ಪಿಸುವುದು ಮತ್ತು ಬುದ್ಧಿಯನ್ನು ಒಪ್ಪಿಸುವುದು ಅಂದರೆ ಏನು? ಮನಸ್ಸನ್ನು ಭಗವಂತನಲ್ಲಿ ಅರ್ಪಿಸುವುದು ಅಂದರೆ ಮನಸ್ಸನ್ನಲ್ಲಿ ನಿರಂತರ, ಮನಸ್ಸಿನ ಕೆಲಸ ಡಿಸೈರ್, ಬಯಸುವುದು. ಭಗವಂತನನ್ನೇ ಬಯಸು, ಭಗವಂತನನ್ನೇ ಚಿಂತಿಸು. ಮನಸ್ಸು ಬಯಸುತ್ತೆ, ಬುದ್ಧಿ ಯೋಚನೆ ಮಾಡಿ ತೀರ್ಮಾನ ಮಾಡುತ್ತೆ. ಅದರಿಂದ ಭಗವಂತನ ಬಗೆಗಿನ ಅರಿವಿನ ನಿಶ್ಚಯ ಜ್ಞಾನವೇ ನಿನ್ನ ಬುದ್ಧಿಯಲ್ಲಿ ಇರಲಿ. ನಿರಂತರ ಭಗವಂತನ ಅರಿವಿನ ಬಯಕೆಯೇ ನಿನ್ನ ಮನಸ್ಸಿನಲ್ಲಿರಲಿ. ಮನಸ್ಸು ಭಗವಂತನಿಗಾಗಿ ಹಾತೊರೆಯಲಿ, ಬುದ್ಧಿ ಭಗವಂತನನ್ನು ಅರಿಯಲಿ. ಇದೇ ಮೈ ಅರ್ಪಿತ ಮನೋಬುದ್ಧಿ. ಇಷ್ಟೆಲ್ಲ ಆದಮೇಲೆ ಕೊನೆ ಹೇಳ್ತಾನೆ, ಇದೆಲ್ಲದರ ಹಿಂದೆ ಇರಬೇಕಾದ ಮೂಲಭೂತವಾದ ಕ್ವಾಲಿಟಿ ಯೋ ಮದ್ಭಕ್ತಃ ಸಮೇ ಪ್ರಿಯ. ಎಲ್ಲ ಮನಸ್ಸು ಬುದ್ಧಿ ಎಲ್ಲ ನನ್ನ ಹತ್ರ ಅರ್ಪಣೆ ಮಾಡುವುದು ಯಾವುದರಿಂದ ಅಂದರೆ ಭಕ್ತಿಯಿಂದ.
ನಿನ್ನೆ ಹೇಳಿದೆ ನಾನು. ದ್ವೇಷದಿಂದಲೂ ಮನಸ್ಸು ಬುದ್ಧಿ ಅರ್ಪಿಸ್ಲಿಕ್ಕೆ ಬರುತ್ತೆ. ಕಂಸನಿಗೂ ಕೃಷ್ಣನಲ್ಲೇ ಮನಸ್ಸು, ಕೃಷ್ಣನಲ್ಲೇ ಬುದ್ಧಿ. ರಾವಣನಿಗೆ ರಾಮನಲ್ಲೇ ಮನಸ್ಸು, ಏನು ಯಾವಾಗ ಸೋಲಿಸೋದು, ಯಾವಾಗ ನಾನು ಗೆಲ್ಲುವುದು ಅಂತ. ಆ ಥರ ಮನಸ್ಸಲ್ಲ. ದೇವರನ್ನು ದ್ವೇಷದಿಂದಲೂ ಮನಸ್ಸಲ್ಲಿ ತುಂಬಿಸ್ಲಿಕ್ಕೆ ಬರುತ್ತೆ. ದ್ವೇಷದಿಂದ ಮನಸ್ಸು ಮತ್ತು ಬುದ್ಧಿಗಳಲ್ಲಿ ನನ್ನನ್ನು ತುಂಬಿಸಬೇಡ, ಭಕ್ತಿಯಿಂದ ತುಂಬಿಸು. ಅಂದರೆ ಪ್ರೀತಿಸು. ಭಕ್ತಿಯಿಂದ ಪ್ರೀತಿ, ಅನನ್ಯವಾಗಿ ಪ್ರೀತಿಸು. ನಿನಗೆ ಪ್ರೀತಿಸ್ಲಿಕ್ಕೆ ಗೊತ್ತಿದೆ. ನಿನ್ನ ಮಕ್ಕಳನ್ನು ಪ್ರೀತಿಸ್ತಿ, ನಿನ್ನ ಸಂಸಾರವನ್ನು ಪ್ರೀತಿಸ್ತಿ, ನಿನ್ನ ದುಡ್ಡನ್ನು ಪ್ರೀತಿಸ್ತಿ. ಅದನ್ನು ನನ್ನನ್ನು ಹಾಗೆ ಪ್ರೀತಿಸು. ನಿನಗೆ ಅತ್ಯಂತ ಹತ್ತಿರದ ಬಂಧು ಅಂತ ತಿಳಿದು ಅನನ್ಯವಾಗಿ ಪ್ರೀತಿಸು. ಯಾರು ನನ್ನನ್ನು ಪ್ರೀತಿಸ್ತಾನೋ ಅವನು ನನಗೆ ಪ್ರಿಯ, ನಾನು ಅವನನ್ನು ಪ್ರೀತಿಸ್ತೇನೆ. ಎಲ್ಲ ಹೇಳಿ ಕೊನೆಗೆ ಹೇಳೋನು, ಯಾರು ನನ್ನನ್ನು ಪ್ರೀತಿಸ್ತಾನೆ ಅವನನ್ನು ನಾನು ಪ್ರೀತಿಸ್ತೇನೆ. ಸಮೇ ಪ್ರಿಯ. ಹೀಗೆ ಒಂದೊಂದು ಶ್ಲೋಕದಲ್ಲೂ ನಮ್ಮ ಜೀವನದಲ್ಲಿ ನಾವು ಹೇಗೆ ಇರಬೇಕು ಅನ್ನೋದನ್ನು ಒಂದು ಸೈಕಲಾಜಿಕಲ್ ಅನಾಲಿಸಿಸ್ ಆಫ್ ಹ್ಯೂಮನ್ ಮೈಂಡ್. ಮಾನಸಿಕವಾಗಿ ನಾವು ಸಾತ್ವಿಕವಾದ ಶುದ್ಧವಾದ ಮನಸ್ಸು ಹೇಗಿರಬೇಕು,